ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ವಿತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 39ನೇ ಶ್ಲೋಕ ಪಾಠ. ಏಷಾ ತೇ ಭಿಹಿತಾಃ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏಷಾ ತೇ ಅಭಿಹಿತೆ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಹೀಗೆ ಅರ್ಜುನ ನೋಡಪ್ಪ ಪಾರ್ಥ, ಏಷಾ ತೇ ಅಭಿಹಿತೆ ಸಾಂಖ್ಯೆ, ಇಲ್ಲಿ ತನಕ ನಿನಗೆ ಹೇಳಿದ್ದೇನು ವಿಷಯ? ಸಾಂಖ್ಯ ವಿಷಯ. ಸಾಂಖ್ಯ ಅಂದರೆ ಜೀವಾತ್ಮ ಪರಮಾತ್ಮ ಅದರ ಜ್ಞಾನ, ಅವರ ಯಥಾರ್ಥ ಜ್ಞಾನ. ಈ ಜ್ಞಾನದ ಕುರಿತಾಗಿ ಇಲ್ಲಿ ತನಕ ಮಾತನ್ನು ಹೇಳಿದ್ದೇನೆ. ಇನ್ನು ಮುಂದೆ ಯೋಗೇ ತ್ವಿಮಾಂ ಶೃಣು ಅಂದರೆ ಕೇಳು. ಯೋಗದ ಬಗ್ಗೆ ಮಾತನ್ನು ಹೇಳ್ತೇನೆ. ಯೋಗ ಅಂದರೆ ಅದರ ಉಪಾಯ ಅಂತ, ಜ್ಞಾನಕ್ಕೆ ಬೇಕಾದಂತಹ ಸಾಧನ. ಇಲ್ಲಿ ತನಕ ತತ್ವಜ್ಞಾನದ ಬಗ್ಗೆ ಹೇಳಿದೆ, ಇನ್ನು ಮುಂದೆ ಜ್ಞಾನ ಸಾಧನೆ ಬಗ್ಗೆ ಹೇಳ್ತೇನೆ. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಗರ್ಭಬದ್ಧ ಪ್ರಹಾಸ್ಯಸಿ. ಹೀಗೆ ಅದರಲ್ಲಿ ನಿಷ್ಠೆಯನ್ನು ಇಡಬೇಕು ನೀನು. ಯಯಾ ಪಾರ್ಥ ಬುದ್ಧ್ಯಾಯುಕ್ತ, ಅದರಲ್ಲಿ ಯುಕ್ತಿಯನ್ನು ಪಡಿ. ಅದರ ಅರ್ಥ ಏನು? ಬುದ್ಧ್ಯಾಯುಕ್ತರಾಗು ಅಂದರೆ ಅದರಲ್ಲಿ ನಿಷ್ಠೆ ಇಡು. ಹೀಗೆ ನಿಷ್ಠೆ ಇಡೋದರ ಮುಖಾಂತರವಾಗಿ ಗರ್ಭಬದ್ಧ ಪ್ರಹಾಸ್ಯಸಿ, ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರ ಮುಖಾಂತರವಾಗಿ ನಿನಗೆ ಕರ್ಮಬಂಧನ ರೂಪವಾದಂತಹ ಸಂಸಾರ, ಆ ಸಂಸಾರದಿಂದ ಬಿಡುಗಡೆ ಆಗ್ತದೆ. ಪ್ರಹಾಸ್ಯಸಿ, ಅದರಿಂದ ಹೊರಗೆ ಬರುತ್ತೆ ಅಂತ, ಅದರಿಂದ ಬಿಗಿಸಿಕೊಳ್ಳುವವರಾಗುತ್ತೆ ಅಂತ. ಹೀಗೆ ಸಾಂಖ್ಯ ಮತ್ತು ಯೋಗದ ವಿಷಯದ ಬಗ್ಗೆ ಈ 39ನೇ ಶ್ಲೋಕದಲ್ಲಿ ವಿಷಯವನ್ನು ಬಿಡಿಸ್ತಾ ಇದ್ದಾರೆ. ಪರಮಾತ್ಮ ಮಾತನಾಡಿದ್ದು 40 ನಿಮಿಷ ಅರ್ಜುನನ ಬಳಿ ಉಪದೇಶ ಮಾಡಿತ್ತು. ಅದನ್ನು ವೇದವ್ಯಾಸ ದೇವರು ಏನೇ ಮಾಡಿದ್ದಾರೆ? ಅಧ್ಯಾಯದ ಕ್ರಮದಲ್ಲಿ ಹೇಳಿದ್ದಾರೆ. ಅಧ್ಯಾಯ ಕ್ರಮದಲ್ಲಿ ಹೇಳುವಾಗ ಒಂದೊಂದು ಅಧ್ಯಾಯಕ್ಕೆ ಹೆಸರು ಅಂತ ಹೇಳಲಿಲ್ಲ ಅವರು. ಮುದ್ದೆ ಬಂದಿರುವಂತಹ ಜ್ಞಾನಿಗಳು ಅದನ್ನು ತಿಳಿದುಕೊಳ್ಳುವಂಥವ್ರು ಅದಕ್ಕೆ ಒಂದು ಯೋಗ ಅಂತ ಹೆಸರಿಡ್ತಾ ಹೋದರು. ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರು. ಈ ಅಧ್ಯಾಯಕ್ಕೆ ಹೆಸರೇನು? ಸಾಂಖ್ಯ ಯೋಗ ಅಂತ. ಹೀಗೆ ಸಾಂಖ್ಯ ಯೋಗ ಆ ವಿಷಯದ ಬಗ್ಗೆ ಈ ಶ್ಲೋಕದ ಮುಖಾಂತರವೇ ಸಾಂಖ್ಯ ಯೋಗ ಅಂತ ಬಂದಿದೆ ಈಗ ಈ ಅಧ್ಯಾಯಕ್ಕೆ. ಇಲ್ಲಿ ತನಕ ಹೇಳಿದ್ದು ಸಾಂಖ್ಯ ವಿಷಯ. ಇನ್ನು ಮುಂದೆ ಹೇಳುವಂತಹ ವಿಷಯಗಳು 40ನೇ ಶ್ಲೋಕ ನಂತರದಲ್ಲಿ ಯೋಗ ವಿಷಯ. ಸಾಂಖ್ಯ ಅದರ ಅರ್ಥ ಏನು ಅಂದರೆ ತತ್ವಜ್ಞಾನ. ಅದರ ಮುಂದೆ ಹೇಳ್ತಾರೆ ಆಚಾರ್ಯರು, ಭಾಷ್ಯತಾತ್ಪರ್ಯದಲ್ಲಿ ಬಿಡಿಸಿ ಹೇಳ್ತಾರೆ. ಯೋಗ ಅಂದರೆ ಉಪಾಯ ಅಂದರೆ ಸಾಧನ, ಅದರ ಜ್ಞಾನ ಸಾಧನ. ಆ ಸಾಂಖ್ಯಯೋಗದ ಅದರ ಸಾಂಖ್ಯ ವಿಷಯದ ಸಾಧನ ಅಂತ. ಅಂದರೆ ಸಾಂಖ್ಯ ಅಂದರೆ ಜ್ಞಾನ, ಆತ್ಮತತ್ವಜ್ಞಾನ. ಆತ್ಮತತ್ವಜ್ಞಾನದ ಸಾಧನೆ ಯೋಗ ಅಂತ ಹೆಸರು. ಭಾಷ್ಯದಲ್ಲಿ ಹೇಳುವಂಥವರಾಗ್ತಾರೆ. ಸಾಂಖ್ಯಂ ಜ್ಞಾನಂ. ಸಾಂಖ್ಯ ಅಂದರೆ ಅರ್ಥ ಏನು? ಜ್ಞಾನ. ಎಂತಹ ಜ್ಞಾನ? ಯಥಾರ್ಥ ಜ್ಞಾನ, ಶುದ್ಧ ತತ್ವಜ್ಞಾನ. ಇದನ್ನು ವ್ಯಾಸ ಸ್ಮೃತಿಯಲ್ಲಿ ತಿಳಿಸಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಶುದ್ಧಾತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಏನ್ರಿ ಸಾಂಖ್ಯ ಅಂದರೆ ವ್ಯಾಸ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಸಾಕ್ಷಾತ್ ಪರಮಾತ್ಮನೇ ತಿಳಿಸಿದ್ದಾನೆ. ಏನು ಅಂತ? ಶುದ್ಧ ಆತ್ಮತತ್ವ ವಿಜ್ಞಾನ ಸಾಂಖ್ಯಂ ಇತಿ ಅಭಿಧೀಯತೆ. ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಏನು ಅಂತ? ಸಾಂಖ್ಯ ಅಂದ್ರೆ ಅರ್ಥ ಏನು? ಶುದ್ಧವಾದಂತಹ ಅಂದರೆ ಯಥಾರ್ಥವಾದಂತಹ ಆತ್ಮತತ್ವಜ್ಞಾನ, ಆತ್ಮತತ್ವದ ವಿವೇಚನೆ. ವಿಜ್ಞಾನ ಅಂದರೆ ತತ್ವಜ್ಞಾನ ಅಂತ ಅರ್ಥ. ಶುದ್ಧವಾದಂತಹ ತತ್ವಜ್ಞಾನವನ್ನು ಸಾಂಖ್ಯ ಅಂತ ತಿಳಿಸಿಕೊಡ್ತಾರೆ. ಯೋಗ ಅಂದ್ರೆ ಅರ್ಥ ಏನು? ಯೋಗ ಉಪಾಯ. ಯೋಗ ಅಂದರೆ ಉಪಾಯ ಅಂದರೆ ಸಾಧನ ಅಂತ ಅರ್ಥ. ಯೋಗ ಅಂದರೆ ಸಾಧನೆ ಅಂತ ಯಾಕೆ ಅರ್ಥ? ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಏನು ಅಂತ? ದೃಷ್ಟ್ವಾ ಯೋಗ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯಸ್ಪ್ರಸಿದ್ಧಯೇ. ಪುಂಸಾಂ ಶ್ರೇಯಪ್ರಸಿದ್ಧಯೇ ಯೋಗಾ ದೃಷ್ಟ್ವಾ ಪ್ರಯುಕ್ತಾಶ್ಚ. ಏನು? ಜೀವರಾಶಿಗಳಿಗೆ ಶ್ರೇಯಸ್ಸಾಧನೀಭೂತವಾದದ್ದು ಸಿದ್ಧಿಯಾಗಬೇಕು.
ಶ್ರೇಯಸ್ಸಾಧನ ಸಿದ್ಧಿಯಾಗಬೇಕು ಅಂದರೆ ಇರಬೇಕು ಹಿರಿಯರು. ಪೂರ್ವಜರೆಲ್ಲ ಯೋಗವನ್ನು ಕಂಡುಕೊಂಡು ಅದನ್ನು ವಿಧಾನ ಮಾಡಿದಾರಂತೆ. ಯೋಗವನ್ನು ಕಂಡುಕೊಂಡು ವಿಧಾನ ಮಾಡಿದ ಅರ್ಥ ಏನು? ಶ್ರೇಯಸ್ಸಿನ ಸಾಧನೆ ಆಗಬೇಕು ಅಂದರೆ ಆ ಜ್ಞಾನ ಸಾಧನೆಯನ್ನು ಕಂಡುಕೊಂಡಿದ್ದಾರೆ, ಅದನ್ನು ವಿಧಾನವನ್ನು ಮಾಡಿದ್ದಾರೆ. ದೃಷ್ಟ್ವಾ ಯೋಗ ಪ್ರಯುಕ್ತ ಅಷ್ಟು ಅದನ್ನು ಕಂಡುಕೊಂಡಿದ್ದಾರೆ ಜ್ಞಾನ ಸಾಧನೆಯನ್ನು, ಅದನ್ನು ಎಲ್ಲ ಕಡೆ ಪ್ರಚಾರವನ್ನು ಮಾಡಿದ್ದಾರೆ, ಎಲ್ಲ ಕಡೆ ಹರಡಿದ್ದಾರೆ. ಹೀಗೆ ಯೋಗ ಅದರ ಅರ್ಥ ಏನು? ಜ್ಞಾನ ಸಾಧನ ಅಂತ ಅರ್ಥ. ಹೊರತು ಸಾಂಖ್ಯ ಯೋಗ ಅಂತ ಹೇಳಿದರೆ ಯಾವುದೋ ಶಾಸ್ತ್ರವಲ್ಲ, ಯಾವುದೋ ಮತಗಳು ಇದಲ್ಲ. ಸಾಂಖ್ಯಮತ ಯೋಗಮತ ಅಂತ ಈ ಶ್ಲೋಕದಲ್ಲಿ ಹೇಳುವಾಗ ಏಷಾತೆ ಅಭಿಹಿತೆ ಸಾಂಖ್ಯೆ ಬುದ್ಧಿರ್ಯೋಗೆ ತ್ರಿವಾಂಶಳು, ಇಲ್ಲಿ ತನಕ ಸಾಂಖ್ಯ ಹೇಳಿದ್ದೇನೆ, ಸಾಂಖ್ಯಶಾಸ್ತ್ರ ಹೇಳಿದ್ದೇನೆ, ಮುಂದೆ ಯೋಗಶಾಸ್ತ್ರ ಹೇಳ್ತೇನೆ ಅಂತಲ್ಲ ಅರ್ಥ. ನ ಇತರೋ ಸಾಂಖ್ಯಯೋಗೋ ಉಪದೇಯತ್ವೇನ ವಿವಕ್ಷಿತೋ ಕುತ್ರಚಿತ್ ಸಾಮಸ್ಥ್ಯೇನ. ಇಲ್ಲಿ ಸಾಂಖ್ಯಯೋಗ ಅಂತ ಹೇಳಿದರೆ ಸಾಂಖ್ಯಮತ ಯೋಗಮತ ಯಾರು? ಸಾಕ್ಷಾತ್ ಪರಮಾತ್ಮ ಕಪಿಲಾಮಕ ಪರಮಾತ್ಮನಿಂದ ಬಂದಂತಹ ಸಾಂಖ್ಯಮತವೋ ಪತಂಜಲಿಯ ಯೋಗಮತವೋ ಅಲ್ಲಿ ಹೇಳ್ತಾ ಇಲ್ಲ. ಅದರ ವಿವೇಚನೆ ಇಲ್ಲಿ ಇಲ್ಲವೇ ಇಲ್ಲ ಪರಮಾತ್ಮರಿಗೆ, ಗೀತಾಚಾರ್ಯರಿಗೆ, ಅದು ಕೃಷ್ಣ ಪರಮಾತ್ಮರಿಗೆ ವಿವೇಚನೆಯೇ ಇಲ್ಲ ಇಲ್ಲಿ ಅಂತ. ಯಾಕೆಂದರೆ ಅದು ಸರ್ವಸಮತವಲ್ಲ. ಸಾಂಖ್ಯಶಾಸ್ತ್ರವಾಗಲಿ, ಅದರ ಸಾಂಖ್ಯಮತವಾಗಲಿ, ಯೋಗಮತ ಯೋಗಶಾಸ್ತ್ರವಾಗಲಿ, ಪತಂಜಲಿಯಿಂದ ಬಂದಂತಹ ಯೋಗಮತವಾಗಲಿ ಯೋಗಶಾಸ್ತ್ರವಾಗಲಿ, ಅದು ಸರ್ವಥಾ ಒಪ್ಪುವಂಥದ್ದಲ್ಲ. ಸಾಮ್ಯಸ್ಥೇನ ಅರ್ಥ ಏನು? ಪರಿಪೂರ್ಣವಾಗಿ ಒಪ್ಪುವಂಥದ್ದಲ್ಲ, ಅದು ವಿರುದ್ಧವಾದದ್ದು. ಯಾವುದಕ್ಕೆ ವಿರುದ್ಧ? ವೇದಕ್ಕೆ ವಿರುದ್ಧವಾದದ್ದು. ವೇದಕ್ಕೆ ಸಮಾನಾರ್ಥಕ ಇಲ್ಲ ಅದರಲ್ಲಿ. ಸೊ ವೇದಕ್ಕೆ ಸಮಾನಾರ್ಥಕ ಇಲ್ಲ ಅದರ ಅರ್ಥ ಏನು? ಅದರ ಪರಿಪೂರ್ಣವಾಗಿ ಒಪ್ಪುವಂಥದ್ದಲ್ಲ ಅಂತ. ಕರ್ಮಯೋಗ ಇತ್ಯಾದಿ ಪ್ರಯೋಗಾಚ. ಯಾಕೆ ಹಾಗೆ ಅಂತಾದರೆ ನೋಡಿ, ಗೀತೆ ಯಾವುದನ್ನದು? ಮಹಾಭಾರತ ಅಲ್ವಾ? ಮಹಾಭಾರತದ ಒಂದು ಭಾಗವೇ ಗೀತಾ. ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ವಿಶೇಷವಾಗಿ ಈ ಸಾಂಖ್ಯ ಮತ್ತು ಯೋಗದ ವಿಷಯವನ್ನು ಬಿಡಿಸ್ತಾ ಅದು ವೇದಕ್ಕೆ ವಿರುದ್ಧಾರ್ಥಕವಾದದ್ದು ಅಂತ ತಿಳಿಸಿಕೊಟ್ಟಿದ್ದಾರೆ. ಏನು? ನಿಂದಿತತ್ವಾಚ ಇತರೆಯೋ ಮೋಕ್ಷಧರ್ಮೇಶು ಭಿನ್ನಪದತ್ವಂ ಉಕ್ತ ಪಂಚರಾತ್ರ ಸ್ತುತ್ಯ. ಆ ಮೋಕ್ಷಧರ್ಮ ಪರ್ವದಲ್ಲಿ ಹೇಳುವಾಗ, ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ಏನು ವಿಷಯ ಬಂದಿದೆ? ಸಾಂಖ್ಯ ಮತ್ತು ಯೋಗಮತವನ್ನು ನಿಂದನೆ ಮಾಡಿದ್ದಾರೆ. ನಿಂದನೆ ಮಾಡಿದ ಅರ್ಥ ಏನು? ಇದು ವೇದಕ್ಕೆ ವಿರುದ್ಧಾರ್ಥಕವಾದದ್ದು ಅಂತ. ವೇದಕ್ಕೆ ಸಪಥವಾದದ್ದಲ್ಲ. ವೇದದಲ್ಲಿ ಬರುವಂತಹ ವಿಷಯಕ್ಕೂ ಸಾಂಖ್ಯ ಮತ್ತು ಯೋಗದಲ್ಲಿ ಬರುವಂತಹ ವಿಷಯಕ್ಕೂ ಭಿನ್ನಮತ ಇದೆ, ಅದರ ವಿರುದ್ಧಾರ್ಥಕ ಇದೆ. ವಿರುದ್ಧಾರ್ಥಕ ಇತ್ತು ಅಂದ್ರೆ ಅರ್ಥ ಏನು? ಅದು ಸರಿಯಲ್ಲ ಅಂತ ಅರ್ಥ. ವೇದಕ್ಕೆ ವಿರುದ್ಧವಾದಂತಹ ವಿಷಯವನ್ನು ಹೇಳ್ತಾರೆ. ಹಾಗೆ ಮೋಕ್ಷಧರ್ಮ ಪರ್ವದಲ್ಲಿ ಪಂಚರಾತ್ರವನ್ನು ಸ್ತುತಿ ಮಾಡಿದ್ದಾರೆ. ಅದರ ಅರ್ಥ ಏನು? ಪಂಚರಾತ್ರವನ್ನು ಸ್ತುತಿ ಮಾಡಿದ್ದಾರೆ ಅಂತ ಅರ್ಥವೇನು? ಅದನ್ನು ಒಪ್ಪಿದ್ದಾರೆ, ವೇದಕ್ಕೆ ಸಮಾನಾರ್ಥಕವಾಗಿ ಒಪ್ಪಿದ್ದಾರೆ ಅಂತ. ಒಂದನ್ನು ಸ್ತುತಿ ಮಾಡಿದರೆ ಮತ್ತೊಂದನ್ನು ನಿಂದನೆ ಮಾಡಿದಂತೆ ಆಗ್ತದೆ. ಆದರೆ ಒಂದನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಿದ್ದಾರೆ, ವೇದಕ್ಕೆ ಸಮಾನಾರ್ಥಕ ಅಂತ ಪಂಚರಾತ್ರಾಗವನ್ನು ಹೇಳಿದ್ದಾರೆ. ಅರ್ಥ ಏನು? ಸಾಂಖ್ಯ ಮತ್ತು ಯೋಗಶಾಸ್ತ್ರಗಳನ್ನು ಅಪ್ರಮಾಣ ಅಂತ ಹೇಳಿದಾಗಾಯಿತು. ಹಾಗಾದರೆ ಮಹಾಭಾರತದ ಮೋಕ್ಷ ಪರ್ವದಲ್ಲಿ ಸಾಂಖ್ಯ ಮತ್ತು ಯೋಗಮತವನ್ನು ಅಪ್ರಮಾಣ ಅಂತ ಹೇಳಿ, ಆ ಮಹಾಭಾರತದ ಒಂದು ಭಾಗದಲ್ಲಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಇಲ್ಲಿ ತನಕ ಸಾಂಖ್ಯ ಯೋಗಮತದ ಹೇಳಿದ್ದೇನೆ, ಇದು ಮುಂದೆ ಯೋಗಮತವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಸರಿಯಾಗ್ತದೆ? ಅಪ್ರಮಾಣವಾದ ವಿಷಯವನ್ನು ಪರಮಾತ್ಮ ಇಲ್ಲಿ ಹೇಳ್ತಾನೆ ಇಲ್ಲ. ಹೊರತು ಏನರ್ಥ? ಸಾಂಖ್ಯ ಅಂತ ಹೇಳಿದರೆ ವ್ಯಾಸಸ್ಮೃತಿ ಹೇಳುವಾಗೆ, ಭಾಗವತ ಯೋಗ ಅಂತ ಹೇಳುವಾಗೆ, ಸಾಂಖ್ಯ ಅಂದರೆ ಆತ್ಮ ಶುದ್ಧ ತತ್ವಜ್ಞಾನ, ಯೋಗ ಅಂತ ಹೇಳಿದ್ರೆ ಅದರ ಉಪಾಯ, ಅದರ ಸಾಧನೆ ಅಂತ ಅರ್ಥವನ್ನು ಮಾಡಬೇಕು ಅಂತ. ವೇದಾನಾಂತು ಏಕಾರ್ಥತ್ವಾತ ನ ವಿರೋಧ. ಅಲ್ಲ, ವೇದಕ್ಕೂ ಮತ್ತು ಪಂಚರಾತ್ರಾಗಮಗಳಿಗೂ ವಿರೋಧ ಇಲ್ವಾ? ಇಲ್ಲ, ಎರಡು ಸಮಾನಾರ್ಥಕವನ್ನು ಹೇಳ್ತದೆ. ಎಲ್ಲೂ ವಿರೋಧ ಇಲ್ಲ. ಪಂಚರಾತ್ರಾಗವನ್ನು ಹೇಳುವಂತಹ ವಿಷಯವೆಲ್ಲ ವೇದದ ಸಮಾನಾರ್ಥಕವೇ. ವೇದಾರ್ಥ ನಿರ್ಣಾಯಕವಾಗಿ ಪಂಚರಾತ್ರಾಗಮ ಇರುವಂತಹದ್ದು. ವೇದದಲ್ಲಿರುವಂತಹ ವಿಷಯವನ್ನೇ ಪಂಚರಾತ್ರಾಗಮ, ಯಾವತ್ತೂ ವಿರೋಧವನ್ನು ಹೇಳೋದಿಲ್ಲ. ಪಾರ್ಥಕ್ಯಂತು ಸಾಂಖ್ಯಾದಪೇಕ್ಷೆಯ ಯುಕ್ತಂ. ಹೀಗೆ ಈ ಸಾಂಖ್ಯಾದಿಗಳೆಲ್ಲವೂ ಸಹಿತ ವೇದಕ್ಕೆ ವಿರುದ್ಧವಾದ ವಿಷಯವನ್ನು ಹೇಳುವಂತಹದ್ದು. ತತ್ರೈವ ಚಿತ್ರಶಿಖಂಡಿ ಶಾಸ್ತ್ರೇ ಪಂಚರಾತ್ರ ಬೋಲೆ ವೇದೇಕ್ಯೋಕ್ತೇಶ್ಚ. ನೋಡಿ, ಅದೇ ಯಾವ ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ಬರುವ ಹಾಗೆ ಒಂದು ಚಿತ್ರಶಿಖಂಡಿ ಶಾಸ್ತ್ರ ಅಂತ. ಚಿತ್ರಶಿಖಂಡಿ ಶಾಸ್ತ್ರವಾದ ವಿಷಯವನ್ನು ನಿರೂಪಣೆ ಮಾಡ್ತದೆ ಯಾವಲ್ಲಿ? ಮೋಕ್ಷಧರ್ಮ ಪರ್ವದಲ್ಲಿ. ಈ ಚಿತ್ರಶಿಖಂಡಿ ಶಾಸ್ತ್ರ ಯಾವುದರ ಭಾಗ ಅಂದರೆ ಪಂಚರಾತ್ರಾಗಮದ ಭಾಗ. ಹಾಗಾದರೆ ಪಂಚರಾತ್ರಾಗಮ ಭಾಗದ ಒಂದು ಭಾಗ ಚಿತ್ರಶಿಖಂಡಿ ಶಾಸ್ತ್ರದ ನಿರೂಪಣೆ ಮಾಡ್ತಾ ಇದ್ದಾರೆ. ಅರ್ಥ ಏನು ಅಂತಾದರೆ ವೇದಕ್ಕೆ ವಿರೋಧಿ ಅಲ್ಲದೆ ಇರುವಂತಹ, ವೇದಕ್ಕೆ ಪ್ರಮಾಣವನ್ನು ಹೇಳುವಂತಹ, ವೇದಕ್ಕೆ ಸಮಾನಾರ್ಥಕವುಳ್ಳಂತಹ ವಿಷಯವು ಯಾವುದು? ಪಂಚರಾತ್ರಾಗಮ. ಅದಕ್ಕೆ ವಿರುದ್ಧವಾದದ್ದು ಯಾವುದು? ಸಾಂಖ್ಯ ಮತ್ತು ಯೋಗಾದಿ ಶಾಸ್ತ್ರಗಳು, ಮತಗಳು.
ಅದನ್ನು ಇಲ್ಲಿ ಪರಮಾತ್ಮ ನಿರೂಪಣೆ ಮಾಡ್ತಾ ಇಲ್ಲ ಅಂತ ನಿಶ್ಚಯ ಆಗ್ತದೆ. ಏಮೇವ ಸರ್ವತ್ರ ಸಾಂಖ್ಯಯೋಗ ಶಬ್ದಾರ್ಥ ಉಪಾದೇಯ ವರ್ಣನೀಯ. ಹೀಗೆ ಮುಂದೆ ಇಲ್ಲಿ ಗೀತೆಯಲ್ಲಿ ಬರುವಂಥ ಎಲ್ಲ ಕಡೆ ಸಾಂಖ್ಯ ಯೋಗ ಯೋಗ ಅಂತ ಪದಗಳೆಲ್ಲ ಬರುತ್ತದೆ. ಅರ್ಥ ಏನು? ಪದಗಳನ್ನು ಹೇಳ್ತಾ ಇಲ್ಲ ಪರಮಾತ್ಮ. ಯಾಕೆ? ಅದು ಅಪ್ರಮಾಣವಾದ ವಿಷಯ, ವೇದಕ್ಕೆ ವಿರುದ್ಧವಾದ ವಿಷಯವನ್ನು ಪರಮಾತ್ಮ ಇಲ್ಲಿ ತಿಳಿಸ್ತಾ ಇಲ್ಲ. ಹೊರತಾಗಿ ಹೇಳ್ಕೊಳ್ಬೇಕು ಜ್ಞಾನ ಸಾಧನೆ, ಜ್ಞಾನದ ವಿಷಯ, ಜ್ಞಾನದ ಸಾಧನೆ ವಿಷಯನ ತೆಗೆದುಕೊಳ್ಳಬೇಕು. ಯುಕ್ತೇಶ್ಚ, ಅದು ಸರಿಯಾದದ್ದೂ ಕೂಡ ಅಂತ ಮುಂದೆ ತಿಳಿಸ್ತಾರೆ. ಏನು ಅಂತ? ಜ್ಞಾನಭಿ ಚೈವ ಉಕ್ತಂ ಉಪಾಯಶ್ಚ ವಕ್ಷತೆ. ಅರ್ಥ ಏನು? ಇಲ್ಲಿ ತನಕ ಜ್ಞಾನದ ವಿಷಯವನ್ನು ಹೇಳಿದೆ. ಜೀವಾತ್ಮ ಮತ್ತು ಪರಮಾತ್ಮನ ತತ್ವಜ್ಞಾನದ ಶುದ್ಧ ತತ್ವಾತ್ಮ, ಶುದ್ಧ ಅಂದರೆ ಯಥಾರ್ಥ ಜ್ಞಾನದ ಬಗ್ಗೆ ಹೇಳಿದೆ. ಇನ್ನು ಮುಂದೆ ಯೋಗ ವಿಷಯ ಅಂದರೆ ಅದರ ಸಾಧನೆ ವಿಷಯ ಹೇಳ್ತೇನೆ. ಜ್ಞಾನದ ಬಗ್ಗೆ ಹೇಳಿದ್ರೆ ಆ ಜ್ಞಾನ ಸಾಧನೆ ಹೇಗೆ ಮಾಡಬೇಕು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಉಪಾಯ ಏನು ಅಂತ ಇದು ಮುಂದೆ ತಿಳಿಸ್ತೇನೆ. ಬುದ್ಧತೆ ಅನಯ ಇದು ಬುದ್ಧಿ. ಇಲ್ಲಿ ಏಷಾತೆ ಅಭಿಹಿತಾ ಸಾಂಖ್ಯೆ ಅಲ್ವಾ, ಬುದ್ಧಿರ್ಯೋಗೆ ತ್ರಿವಾಕ್ಷುಡು. ಬುದ್ಧಿ ಅಂತ ಹೇಳಿದ. ಬುದ್ಧಿ ಅಂದ್ರೆ ಅರ್ಥ ಏನು? ಬುದ್ಧತೆ ಅನಯ ಇದು ಬುದ್ಧಿ ಅದರ ಅರ್ಥ ಏನು? ಜ್ಞಾನದ ಮಾತುಗಳು ಅಂತ ಅರ್ಥ. ಬುದ್ಧತೆ ಅನಯ, ಅನಯ ಈ ಶುದ್ಧಾತ್ಮ ತತ್ವಜ್ಞಾನ ಅಂದರೆ ಯಥಾರ್ಥ ತತ್ವಜ್ಞಾನದ ಮಾತು ಅಂತ ಹೆಸರು ಅದಕ್ಕೆ, ಪದದ ಅರ್ಥ. ಸಾಂಖ್ಯ ವಿಷಯೋ ಯಯಾ ವಾಚ ಬುದ್ಧತೆ ಸಾ ವಾಕ್ ಅಭಿಹಿತ ಇತ್ಯರ್ಥ. ಅದರ ಅರ್ಥ ಏನು? ಏಷಾತೆ ಅಭಿಹಿತೆ ಅಭಿತಾ ಸಾಂಖ್ಯೆ ಬುದ್ಧಿ. ಇದರ ಅರ್ಥ ಏನು? ಏನು ಮಾತುಗಳಿವೆ, ಎಂತಹ ಮಾತು? ಶುದ್ಧ ಆತ್ಮ ತತ್ವಜ್ಞಾನ ಎನ್ನುವಂತಹ ಮಾತು ಇದೆ, ಅದನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಅರ್ಥ. ಇನ್ನು ಮುಂದೆ ಯೋಗೆ ತು ಇಮಾಂ ಶೃಣು. ಇನ್ನು ಮುಂದೆ ಆ ಜ್ಞಾನಕ್ಕೆ ಸಾಧನ, ಜ್ಞಾನಕ್ಕೆ ಉಪಾಯದ ವಿಷಯವನ್ನು ಕೇಳು ಅಂತ ಅರ್ಥವನ್ನು ತೆಗೆದುಕೊಳ್ಳಬೇಕು. ಹೀಗೆ ಅಂತಹ ಮಾತುಗಳನ್ನು ಹೇಳಿದ್ದೇನೆ. ಆದರೆ ಇಲ್ಲಿ ತನಕ ಹೇಳಿದ ಮಾತುಗಳೆಲ್ಲ ಯಾವುದು? ತತ್ವಜ್ಞಾನದ ಮಾತು. ಇನ್ನು ಮುಂದೆ ಹೇಳುವಂತಹದ್ದು ಅದರ ಉಪಾಯ, ತತ್ವಜ್ಞಾನಕ್ಕೆ ಬೇಕಾದಂತಹ ಸಾಧನ. ಹೀಗೆ ವಿವೇಚನೆ ನೋಡಿ. ಮಹಾಭಾರತದ ಸಾಂಖ್ಯ ಮತ್ತು ಯೋಗ ದರ್ಶನವನ್ನು ಅಪ್ರಮಾಣ ಅಂತ ಹೇಳಿದ್ದಾರೆ. ಎಲ್ಲಿ? ಮೋಕ್ಷಧರ್ಮ ಪರ್ವದಲ್ಲೇ. ಸಾಂಖ್ಯಂ ಯೋಗ ಪಾಶುಪದಂ ವೇದಾರಣ್ಯಕಮೇವ ಚ ನಾನಾನ್ಯೇತಾನಿ ಭಿನ್ನಾನಿ ನಾತ್ರ ಕಾರ್ಯ ವಿಚಾರಣ. ಮಹಾಭಾರತ ಮೋಕ್ಷಪದಲ್ಲುವಂತಹ ವಿಷಯ ಏನು? ಈ ಸಾಂಖ್ಯ, ಅದು ಸಾಂಖ್ಯಮತ, ಯೋಗಮತ, ಪಾಶುಪತ ಆಗಮ, ಈ ವೇದಗಳಿಗೆ ವಿರುದ್ಧವಾದಂತಹ ಕೆಲವೊಂದು ಮತಗಳು, ಇವುಗಳೆಲ್ಲವೂ ಸಹಿತ ತತ್ವಜ್ಞಾನಕ್ಕೆ ಭಿನ್ನವಾದದ್ದು. ಅದರ ಅರ್ಥ ಏನು? ಎಲ್ಲ ಅತಾತ್ವಿಕವಾದ ವಿಷಯಗಳು ಅಂತ. ವೇದಕ್ಕೆ ವಿರುದ್ಧಾರ್ಥಕವಾದದ್ದು, ವೇದಕ್ಕೆ ವಿರುದ್ಧವಾದದ್ದು ಅಪ್ರಮಾಣ ಅಂತ ಮೋಕ್ಷ ಪರ್ವದಲ್ಲಿ ಹೇಳಿದ್ದಾರೆ. ಮೋಕ್ಷ ಮಹಾಭಾರತ ಒಂದು ಭಾಗದಲ್ಲಿ ಯೋಗಶಾಸ್ತ್ರಾದಿಗಳನ್ನ ಅಪ್ರಮಾಣ ಅಂತ ಹೇಳಿ ಅದನ್ನೇ ಇಲ್ಲಿ ಹೇಳ್ತೇನೆ ಅಂತ ಹೇಳ್ತಾರ. ಅದೇ ಮಹಾಭಾರತದ ಭಗವದ್ಗೀತೆಯಲ್ಲಿ. ಆದ್ದರಿಂದ ಆ ವಿಷಯವನ್ನು ಹೇಳ್ತಾ ಇಲ್ಲ. ಮತ್ಯಾವುದು ಪ್ರಮಾಣ ಅಂತ ಹೇಳಿದರೆ ಅದನ್ನು ಹೇಳಿದ ಮುಂದಿನ ವಾಕ್ಯದಲ್ಲೇನೆ. ಏನು ಅಂತ? ಪಂಚರಾತ್ರಸ್ಯ ಕೃಷ್ಣಸ್ಯ ಭಕ್ತಾನಾರಾಯಣ ಸ್ವಯಂ ಜ್ಞಾನೇಶ್ವೇತೇಷು ರಾಜೇಂದ್ರ ಸರ್ವೇಶ್ವೇತ ವಿಶಿಷ್ಯತೆ. ಹೀಗೆ ಮುಂದೆ ಹೇಳುವಂತಹ ಮಾತು ಉಳಿದೆಲ್ಲ ಆಗಮಗಳು. ಯಾವುದು? ಪಂಚರಾತ್ರ ಆಗಮಗಳು. ಅವು ಸ್ವಯಂ ನಾರಾಯಣ ಕರ್ತೃ, ಆಗಮ ಕರ್ತೃ. ಅದು ಎರಡು ರೀತಿ ಆಗಮ. ಒಂದು ಅಪೌರುಷೇಯ ಆಗಮ, ಇದು ಪೌರುಷೇಯ ಆಗಮ. ಸಾಕ್ಷಾತ್ ಪರಮಾತ್ಮ ನಿರ್ಮಿಸಿದಂಥದ್ದು. ಸಾಕ್ಷಾತ್ ಭಕ್ತ ನಾರಾಯಣ ಸ್ವಯಂ. ಹೀಗೆ ವೇದಕ್ಕೆ ವಿರುದ್ಧವಾದಂತಹ ಯೋಗ ವೈಶೇಷಿಕ ಪದಾರ್ಥಗಳೆಲ್ಲವೂ ಸಹಿತ ಅಪ್ರಮಾಣ, ಸ್ವಯಂ ಆಗಮ ಅನಿಸಿಕೊಂಡಂತಹ ಪರಮಾತ್ಮನಿಂದ ನಾರಾಯಣನೇ ಹೇಳಿದಂತಹ ಪಂಚರಾತ್ರಾಗಮ. ಇದು ವೇದಕ್ಕೆ ಪ್ರಮಾಣವನ್ನು ಹೇಳುವಂತಹ ಆಗಮ. ವೇದಾರ್ಥಕ ಸಮಾನಾರ್ಥಕವಾಗಿ ಉಳ್ಳದ್ದು, ವೇದಕ್ಕೆ ವಿರುದ್ಧವಾದದ್ದಲ್ಲ ಅಂತ. ಹೀಗೆ ಮೋಕ್ಷಧರ್ಮ ಪರ್ವತದಲ್ಲಿ ನಾವು ತಿಳಿಸಿಕೊಟ್ಟಿದ್ದೇವೆ. ಆ ವಿಷಯವನ್ನು ಚಿಂತನೆ ಬಂದಿದೆ. ಆದ್ದರಿಂದಾಗಿ ಯೋಗಶಾಸ್ತ್ರ, ಸಾಂಖ್ಯಶಾಸ್ತ್ರ ಅಂತ ಅದರ ಬಗ್ಗೆ ಇಲ್ಲಿ ವಿವೇಚನೆ ಅಂತ ತಿಳ್ಕೊಳ್ಳಬಾರದು, ಅದು ತಪ್ಪು ಅಂತ ಆಚಾರ್ಯರು ಭಾಷ್ಯದ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸಾಂಖ್ಯಯೋಗಶಾಸ್ತ್ರಗಳು ಶಬ್ದಗಳಿಗೆ, ಈ ಶಬ್ದಕ್ಕೆ ಅರ್ಥ ಅಂತ ಹೇಳೋದು ವಿವೇಚನೆಯೂ ಅಲ್ಲ ಅಲ್ವಾ? ಯಾಕೆಂದರೆ ಇಲ್ಲಿ ತನಕ ಹೇಳಿದ ವಿಷಯ ಅಲ್ಲ ಸಾಂಖ್ಯಶಾಸ್ತ್ರದ ಬಗ್ಗೆ ಇತ್ತೇನು, ಏನು ವಿಷಯ ಇತ್ತು? ಜೀವಾತ್ಮ ಎಂತವ, ಪರಮಾತ್ಮ ಎಂತವ ಅಂತಲೇ ಹೇಳ್ತಾ ಬಂದ ಇಲ್ಲಿ ತನಕ ಅಲ್ವಾ? ಮುಂದೆ ಕಾಣುವಾಗೂ ಗೊತ್ತಾಗ್ತದೆ ನಮಗೆ ಏನು ಅಂತ ಗೊತ್ತಾಗ್ತದೆ. ಕರ್ಮಯೋಗದ ಬಗ್ಗೆಯೂ ಹೇಳ್ತಾರೆ ಪರಮಾತ್ಮ. ಬರೀ ಕರ್ಮಯೋಗದ ಬಗ್ಗೆ. ಅದರ ಅರ್ಥ ಏನು? ಜ್ಞಾನಕ್ಕೆ ಸಾಧನೆ ಯಾವುದು? ಕರ್ಮ, ವಿಹಿತ ಕರ್ಮ. ಅದರ ಬಗ್ಗೆ ವಿವೇಚನೆ ಇದೆ ಮುಂದೆ. ಹೀಗೆಲ್ಲ ಇರುವಾಗ ಈಗ ಸಾಂಖ್ಯಮತ ಯೋಗಮತ ಅಂತ ಹೇಳಿದ್ರೆ ಶಬ್ದಕ್ಕೆ ಅರ್ಥವೂ ಅದು ವಿವೇಚನೆ ಅಲ್ಲ, ಸರಿಯಾದದ್ದಲ್ಲ, ಯುಕ್ತಿಯುಕ್ತವೂ ಅಲ್ಲ ಅಂತ. ಹೀಗೆ ಬ್ರಹ್ಮ ಅಪರೋಕ್ಷಕ್ಕೆ ಸಾಧನೀಭೂತವಾದದ್ದು ಯಾವುದು? ಆದರೆ ಅಪರೋಕ್ಷ ಅಂದರೆ ಜ್ಞಾನ. ಜ್ಞಾನಕ್ಕೆ ತತ್ವಜ್ಞಾನ, ನಂತರ ಅಪರೋಕ್ಷ ಜ್ಞಾನ, ಎರಡು ರೀತಿ ಜ್ಞಾನ. ಎರಡು ರೀತಿ ಜ್ಞಾನಕ್ಕೂ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಯಾವುದು? ತತ್ಸಾಧನ, ಅದರ ಉಪಾಯ, ಅದರವೇ
ಈ ಯೋಗಕ್ಕೆ ಪದಕ್ಕೆ ಅರ್ಥ ಅದು ಚಿಂತನೆ ಮಾಡಿಕೊಳ್ಳಬೇಕು. ತಾತ್ಪರ್ಯದಲ್ಲಿ ಮತ್ತೆ ಸಾಂಖ್ಯ ಮತ್ತು ಯೋಗದ ಪದ ವಿವೇಚನೆಯಿಂದ ಮಾಡಿಕೊಡ್ತಾರೆ. ಸವ್ಯಖ್ಯಾತಿ ಜ್ಞಾನಂ ಸಾಂಖ್ಯಂ. ಸಾಂಖ್ಯ ಅಂದರೆ ಅರ್ಥ ಏನು? 1 ಮಾರ್ಕ್ ಕ್ವಶನ್ ಇದಲ್ಲ. ಸಮ್ಯಖ್ಯಾತಿ ಜ್ಞಾನಂ ಸಾಂಖ್ಯಂ. ಸಮ್ಯಖ್ಯಾತಿ, ಸಮ್ಯಕ್ ಅಂದರೆ ಸರಿಯಾದಂತಹ ವಿವೇಚನೆ, ಸರಿಯಾದಂತಹ ಜ್ಞಾನವೇ ಅಂದರೆ ಶುದ್ಧವಾದಂತಹ ತತ್ವಜ್ಞಾನವೇ ಸಾಂಖ್ಯ ಪದ ಅರ್ಥ. ಯೋಗ ಅಂದ್ರೆ ಅರ್ಥ ಏನು? ಯುಜ್ಯತೆ ಅನೇನ ಇದು ಯೋಗ ತದುಪಾಯ. ಯುಜ್ಯತೆ ಅನೇನ ಇದು ಯೋಗ, ಅದರ ಅರ್ಥ ಏನು? ಈಕ್ವಲ್ ತದುಪಾಯ. ಈ ಶುದ್ಧವಾದಂತಹ ತತ್ವಜ್ಞಾನ ಇದೆಯಲ್ಲ, ಸಮ್ಯಕ್ ಖ್ಯಾತಿ ಅಂದರೆ ಸರಿಯಾದ ಜ್ಞಾನಕ್ಕೆ, ಅಂದರೆ ಯಥಾರ್ಥ ಜ್ಞಾನದ ಉಪಾಯ ಅಂತ ಅರ್ಥ, ಅಂದರೆ ಅದರ ಸಾಧನೆ ಅಂತ ಅರ್ಥ. ಯೋಗ ಪದಕ್ಕೆ ಅರ್ಥ ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ. ಏನು ಅಂತ? ಸಮ್ಯಕ್ ತತ್ವದಶಿ ಸಾಂಖ್ಯಂ ಯೋಗ ತತ್ಸಾಧನಂ ಸ್ಮೃತಂ. ಸಮ್ಯಕ್ ಖ್ಯಾತಿ ಅಂದರೆ ಸಮ್ಯಕ್ ಖ್ಯಾತಿ ಅಂದರೆ ಅರ್ಥ ಏನು? ಸಮ್ಯಕ್ ತತ್ವದರ್ಶಿ, ಸರಿಯಾದ ತತ್ವಜ್ಞಾನ. ತತ್ವದರ್ಶಿ ಅಂದರೆ ಅರ್ಥ ಏನು? ತತ್ವಜ್ಞಾನ. ಸರಿಯಾದ ಅಂದರೆ ಯಥಾರ್ಥ ತತ್ವಜ್ಞಾನವೇ ಸಾಂಖ್ಯ ಪದಕ್ಕೆ ಅರ್ಥ. ಯೋಗ ಅಂದರೆ ತತ್ಸಾಧನ, ಅಂತಹ ಶುದ್ಧ ತತ್ವಜ್ಞಾನ, ಯಥಾರ್ಥ ತತ್ವಜ್ಞಾನದ ಉಪಾಯ, ಅದರ ಸಾಧನೆ, ಅದೇ ಯೋಗ ಪದಕ್ಕೆ ಅರ್ಥ ಅಂತ. ಹೀಗೆ ನಾರದೀಯ ಪುರಾಣಗಳ ವಿಷಯವನ್ನು ತಿಳಿಸ್ತಾ ಬರ್ತಾರೆ. ಬ್ರಹ್ಮತರ್ಕ ತರ್ಕಶಾಸ್ತ್ರಂ ವಿಷ್ಣುನಾ ಯತ್ಸಮೀರಿತಂ ಅಕ್ಷಪಾದ ಕಣಾದೋಚ ಸಾಂಖ್ಯಯೋಗೋಚ ಹೇತುಕಾ. ತರ್ಕಶಾಸ್ತ್ರ ಯಾವುದು ಅಂತ ಹೇಳಿದ್ರೆ ಬ್ರಹ್ಮತರ್ಕ. ಬ್ರಹ್ಮತರ್ಕ ಅದು ನಿಜವಾದ ತರ್ಕಶಾಸ್ತ್ರ. ಸಾಕ್ಷಾತ್ ವಿಷ್ಣುನೇ ಹೇಳಿದಂತಹ ಬ್ರಹ್ಮತರ್ಕ ಅದು ತರ್ಕಶಾಸ್ತ್ರ. ಇನ್ನು ಉಳಿದಿರುವಂತಹ ಸಾಂಖ್ಯೆಯಾಗಬಹುದು, ಯೋಗಮತಗಳಾಗಬಹುದು, ಅಕ್ಷಪಾದ ಕಣಾದರಿಂದ ಬಂದಂತಹ ನ್ಯಾಯಮತ, ವೈಶೇಷಿಕ ಮತ, ಇದೆಲ್ಲವೂ ಸಹಿತ ಹೈತುಕ. ಹೈತುಕ ಅಂದ್ರೆ ಅರ್ಥ ಏನು? ಶುಷ್ಕ ತರ್ಕ, ವರ್ಜನೀಯ ತತ್ವ ತರ್ಕ ಅಂತ ಅರ್ಥ. ನಿಜವಾದ ತರ್ಕ ಅಂದರೆ ಯಾವುದು? ಪರಮಾತ್ಮನಿಂದ ಬಂದಂತಹ ಬ್ರಹ್ಮತರ್ಕ. ಸಾಕ್ಷಾತ್ ಪರಮಾತ್ಮನೇ ಸಮೀರಿತ ಅಂದರೆ ಪರಮಾತ್ಮನಿಂದ ಹೇಳಲ್ಪಟ್ಟಂತಹ ಬ್ರಹ್ಮತರ್ಕ ಏನಿದೆ ಅದು ನಿಜವಾದ ತರ್ಕಶಾಸ್ತ್ರ. ಇನ್ನುಳಿದಂತಹ ತರ್ಕಶಾಸ್ತ್ರ ಅಂತ ಹೇಳ್ತೇವಲ್ಲ, ಅಕ್ಷಪಾದರಾದಿಗಳಿಂದ ಬಂದಂತಹ ನ್ಯಾಯಶಾಸ್ತ್ರ, ಕಣಾದಿಗಳಿಂದ ಬಂದಂತಹ ವಿಶೇಷ ಶಾಸ್ತ್ರ ಮತ್ತು ಯೋಗಾಶ ಯಾವುದು ಸಾಂಖ್ಯ, ಇವುಗಳಲ್ಲೂ ಸಹಿತ ಹೈತುಕ ಮತ. ಹೈತುಕ ಅಂದರೆ ಶುಷ್ಕ ತರ್ಕವನ್ನು ಮಾಡುವಂಥದ್ದು. ಶುಷ್ಕ ತರ್ಕ ಅಂದರೆ ವರ್ಜನೀಯ ಅಂತ. ಅದು ಯಾವ ಪ್ರಯೋಜನ ಇಲ್ಲ. ಶುಷ್ಕ ತರ್ಕದಿಂದ ಯಾವತ್ತೂ ಪ್ರಯೋಜನ ಇಲ್ಲ. ನೈಜ ತರ್ಕದಿಂದನೇ ನಮಗೆ ಸಾಧನೆ ಆಗ್ತದೆ. ಶುಷ್ಕ ತರ್ಕದಿಂದ ಯಾವ ಪ್ರಯೋಜನವೂ ಇಲ್ಲ. ಬೌದ್ಧ ಪಾಶುಪತಾದ್ಯಾಸ್ತು ಪಾಷಂಡ ಇತಿ ಕೀರ್ತಿತಾ. ಇನ್ನು ಕೆಲವೊಂದಿದೆ. ಹೈತುಕ ಅಂದರೆ ನ್ಯಾಯ ವೈಶೇಷಿಕ ಮತಗಳೆಲ್ಲ ಹೈತುಕ, ಶುಷ್ಕ ತರ್ಕ, ಅದು ಪ್ರಯೋಜನ ಇಲ್ಲ ಅಂತ ಅರ್ಥ. ನಿಜವಾದ ತರ್ಕ ಯಾವುದು? ಬ್ರಹ್ಮತರ್ಕ, ಪರಮಾತ್ಮನಿಂದ ಹೇಳಪಟ್ಟದ್ದು. ಅಷ್ಟು ಮಾತ್ರವಲ್ಲ, ಇನ್ನು ಬೌದ್ಧ ಮತ ಇದೆ. ಅಂದರೆ ವೇದಕ್ಕೆ ವಿರುದ್ಧವಾದದ್ದು, ಅವೈದಿಕವಾದದ್ದು. ಬೌದ್ಧ ಮತ್ತು ಪಾಷಂಡಿ ಎನಿಸಿಕೊಂಡಂತಹ ಪಾಶುಮತ, ಇದೆಲ್ಲ ಪಾಷಂಡಿ ಮತ. ಯಾವುದು ಅವೈದಿಕವೋ ಅದು ಪಾಷಂಡಿ ಮತ. ಅಂದರೆ ವೇದವನ್ನು ಒಪ್ಪದೇ ಇರುವಂಥ, ವೇದ ಪ್ರಾಮಾಣ್ಯವನ್ನು ಒಪ್ಪದೇ ಇರುವಂತಹ ಮತಗಳು. ಪಾಷಂಡ ಇದು ಕೀರ್ತಿದ, ಅದು ಪ್ರಸಿದ್ಧ ಪಾಷಂಡ ಮತ ಅಂತ. ಮೀಮಾಂಸಾ ತ್ರಿವಿಧ ಪ್ರೋಕ್ತ ಬ್ರಾಹ್ಮಿ ದೈವೀ ಚ ಕಾರ್ಮಿಕಿ. ಇನ್ನು ಮೀಮಾಂಸಾ ಮತ ಅಂತಿದೆ, ಮೀಮಾಂಸಾ ಶಾಸ್ತ್ರ ಅಂತ. ಯಾವುದು? ಅದು 3 ರೀತಿ ಶಾಸ್ತ್ರ. ಯಾವುದದು? ದೇವಿ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ, ಕರ್ಮ ಮೀಮಾಂಸಾ. ಹೀಗೆ 3 ರೀತಿಯಾದಂತಹ ಮೀಮಾಂಸಾ ಶಾಸ್ತ್ರ. ಇದೆಲ್ಲ ನಾವು ತಿಳ್ಕೊಳ್ಬೇಕು. ಆಚಾರ್ಯ ಹೇಳುವಂತಹ ವಿಷಯಗಳೆಲ್ಲ ಒಂದೊಂದು ಮಾರ್ಕ್ ಕ್ವಶನ್. ಎಷ್ಟು ಮೀಮಾಂಸಾ ಶಾಸ್ತ್ರ ಅಂದರೆ ದೇವಿ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ, ಕರ್ಮ ಮೀಮಾಂಸಾ. ಅದರ ಜೊತೆ ಬ್ರಹ್ಮತರ್ಕಂ ಚ ಮೀಮಾಂಸಾಂ ಸೇವೇತ ಜ್ಞಾನಸಿದ್ಧಗೆ. ನೋಡಿ, ಜ್ಞಾನಸಿದ್ಧಗೆ ನಮಗೆ ಜ್ಞಾನ ಬೇಕು. ಶುದ್ಧ ತತ್ವಜ್ಞಾನ ಉಂಟಾಗಬೇಕು ಅಂದರೆ ಪರಮಾತ್ಮನಿಂದ ಬಂದಂತಹ ಬ್ರಹ್ಮತರ್ಕದ ಜೊತೆಯಲ್ಲಿ ಈ ಮೀಮಾಂಸಾ ಶಾಸ್ತ್ರ, 3 ರೀತಿಯಾದಂತಹ ಮೀಮಾಂಸಾ ಶಾಸ್ತ್ರಗಳ ಚಿಂತನೆ ಇದ್ದರೆ, ಅವುಗಳನ್ನು ನಾವು ಸೇವನೆ ಮಾಡಿದರೆ, ಅಂದರೆ ಅವುಗಳ ಅರ್ಥ ಮಾಡಿಕೊಂಡರೆ ನಮಗೆ ಜ್ಞಾನೋಪಾಯ ಸಿದ್ಧಿಯಾಗ್ತದೆ. ಮತ್ತು ಉಳಿದಂತಹ ಯೋಗ, ಸಾಂಖ್ಯ, ನ್ಯಾಯ, ವೈಶೇಷಿಕ ಎಲ್ಲವೂ ಸಹಿತ ಶುಷ್ಕ ತರ್ಕ. ಪಾಷಂಡಿ ಮತ ಅಂತರಿಸಿಕೊಂಡಂತಹ ಬೌದ್ಧ, ಪಾಶುಪತ ಯಾವುದರಿಂದ ನಮಗೆ ಪ್ರಯೋಜನ ಇಲ್ಲ. ಮತ್ತು ಜ್ಞಾನ ಸಿದ್ಧಿಯಾಗಬೇಕು ಹಾಗಂತ ಅರ್ಥ ಏನು? ಜ್ಞಾನದ ಉಪಾಯ ಸಿದ್ಧಿಯಾಗಬೇಕು ಅಂತಾದರೆ ಮೀಮಾಂಸಾ ಶಾಸ್ತ್ರಗಳು ವಿಶೇಷವಾಗಿ ಪರಮಾತ್ಮನಿಂದ ಬಂದಂತಹ ನಿಜತತ್ವ, ನಿಜತರ್ಕ, ಬ್ರಹ್ಮತರ್ಕವನ್ನು ಚಿಂತನೆಯನ್ನು ಮಾಡಬೇಕು ಅಂತ. ವೈದಿಕ ಜ್ಞಾನ ವೈರೂಪ್ಯಾತ್ ನಾಣ್ಯತ್ ಸೇವೇತ ಪಂಡಿತ. ಹೀಗೆ ವೈದಿಕ ಜ್ಞಾನ, ವೇದಿಕ ಜ್ಞಾನ ಅಂದರೆ ವೇದ ಪ್ರಾಮಾಣ್ಯದ ಜ್ಞಾನ. ಪರಮಾತ್ಮನ ಚಿಂತನೆ ಆಗಬೇಕು, ಅದು ವೇದ ಪ್ರಾಮಾಣ್ಯ ಚಿಂತನೆಯೊಂದಿಗೆ ಆಗಬೇಕು. ಯಾಕೆ? ಪರಮಾತ್ಮ ವೇದದಿಂದ ತಿಳಿಸಲ್ಪಡುವಂಥವ. ಇಂತಹ ವೈದಿಕ ಜ್ಞಾನಕ್ಕೆ ವಿರುದ್ಧ ಧರ್ಮಗಳಿವೆಲ್ಲ, ಅವೈದಿಕವಾದದ್ದು, ಶುಷ್ಕತರ್ಕ ಹೇತುಭೂತವಾದದ್ದು ಎಲ್ಲವೂ ಸಹಿತ ಸೇವನೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಪಂಡಿತನಾದವ ಅಂದರೆ ಜ್ಞಾನಿಯಾದವ ಅವುಗಳನ್ನು ವಿವೇಚನೆಯನ್ನು ಮಾಡಲಿಕ್ಕೆ ಹೋಗಬಾರದು ಅಂತ ಹೀಗೆಲ್ಲ
ನಾರದೀಯ ಪುರಾಣದಲ್ಲಿ ಬಂದಂತಹ ಮಾತು. ಇತಿ ಅನ್ಯ ಸಂಖ್ಯಯೋಗಯೋ ನಿಷಿದ್ಧತ್ವ ನಾರದೀಯ ಪುರಾಣ ಅಲ್ಲ, ನಿಷೇಧ ಮಾಡ್ತದೆ. ಈಗೆಲ್ಲ ಸಾಂಖ್ಯ ಯೋಗಾದಿ ಶಾಸ್ತ್ರ ನಿಷೇಧ ಮಾಡ್ತದೆ. ಹೀಗೆ ನಿಷೇಧ ಮಾಡಿದ್ದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇಲ್ಲ. ಅವಳ ಚಿಂತನೆ ಮಾಡಬೇಕು, ಇನ್ನು ಮುಂದೆ ಅದನ್ನು ಚಿಂತನೆ ಮಾಡು ಅಂತೆಲ್ಲ ಹೇಳ್ತಿಲ್ಲ. ಸಾಂಖ್ಯಸ್ಯ ನಿರೀಶ್ವರತ್ವಾತ್ ಉಕ್ತತ್ವಾಚ ಈಶ್ವರಸ್ಯ. ಯಾಕರಿ ಸಾಂಖ್ಯ ಯೋಗವನ್ನು ತೊಗೊಳ್ಬಾರ್ದು? ಇಲ್ಲಿ ಅದನ್ನೇ ಹೇಳ್ಬೋದಲ್ಲ, ಪರಮಾತ್ಮ ಅದನ್ನೇ ಹೇಳ್ತಿದ್ದಾನೆ ಅಂತ ಚಿಂತನೆ ಮಾಡ್ಬೋದು ನಾವು. ನೋಡಿ, ಸಾಂಖ್ಯ ಅದೇನು ಗೊತ್ತಾ ಹೇಳ್ತದೆ, ಸಾಂಖ್ಯ ಮತ ನಿರೀಶ್ವರವಾದ ಅಲ್ವಾ. ಸಾಂಖ್ಯಶಾಸ್ತ್ರ ಚಿಂತನೆ ಮಾಡಿದರೆ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ತದೆ? ಪ್ರಕೃತಿ, ಎಲ್ಲವೂ ಪ್ರಕೃತಿಯಿಂದ ಅಂತ ಮೂಲ ಕಾರಣನ, ನಿಜವಾದ ಕಾರಣ ಉಳ್ಳಂತಹ ಪರಮಾತ್ಮನ ಹೇಳೋದೇ ಇಲ್ಲ. ಅದು ನಿರೀಶ್ವರ ಸಾಂಖ್ಯ. ಸಾಂಖ್ಯ ಅಂದರೆ ನಿರೀಶ್ವರವಾದ. ಆದರೆ ಗೀತೆಯಲ್ಲಿ ಏನು ಹೇಳ್ತಾ ಇದೆ? ಉಕ್ತತ್ವಾಚ ಈಶ್ವರಸ್ಯ. ಅಲ್ಲಿ ಕಮ ತೊಳ್ಬೇಕು ನೀವು. ಇಲ್ಲಿ ಹೇಳುವಂತಹ ವಿಷಯಗಳೆಲ್ಲ ಈಶ್ವರ ಪರವಾಗಿದೆ ಅಲ್ವಾ. ಜೀವಾತ್ಮ, ಪರಮಾತ್ಮ, ಹೀಗೆ ಎಲ್ಲದರ ವಿಷಯವನ್ನು ಹೇಳ್ತಾ ಇದ್ದಾನೆ ಶ್ರೀಹರಿಯಾದಂತಹ ಪರಮಾತ್ಮ ಅಲ್ವಾ. ನಾನು ಎಂತವ, ನೀನು ಎಂತವ ಅಂತ ತಿಳಿಸಿಕೊಡ್ತಾನೆ. ಹೌದಲ್ಲ, ಇಡೀ 18 ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳೆಲ್ಲ ಹಾಗೆ ಇದೆ. ಪರಮಾತ್ಮನ ಉತ್ಕೃಷ್ಟತ್ವವನ್ನು ಹೇಳುವಂತಹ ವಿಷಯ, ಜೀವಾತ್ಮರ ಅವರ ವಿಷಯಗಳು, ಹೀಗೆಲ್ಲ ಹೇಳುವಾಗ ಇದು ಗೀತೆಯಲ್ಲಿ ಈಶ್ವರವಾದಿಯಾದಂತಹ ಸಾಂಖ್ಯಮತವನ್ನು ಹೇಳಲಿಕ್ಕೆ ಸಾಧ್ಯವ ಇಲ್ಲ. ಅದರ ವಿರುದ್ಧವಾದಂತಹದ್ದು. ಸಾಖ್ಯೈ ಯೋಗೇಶ್ಚ ವಿಹಿತ ಹಿಂಸಾಯ ಅಪಿ ಅನರ್ಥಹೇತುತ್ವ ಅಂಗೀಕಾರ. ಅಷ್ಟು ಮಾತ್ರವಲ್ಲ, ಸಾಖ್ಯ ಮತ್ತು ಯೋಗಾದಿ ಮತಗಳಲ್ಲಿ ಏನು ವಿಷಯ ಬರ್ತದೆ ಗೊತ್ತಾ? ಅಲ್ಲಿ ವಿಹಿತವಾದಂತಹ ಹಿಂಸೆಯನ್ನು ಸಹಿತ ಅನರ್ಥ ಹೇತು ಅಂತ ಅಂಗೀಕಾರ ಮಾಡಿದ್ದಾರೆ. ವಿಹಿತವಾದಂತಹ ಹಿಂಸೆ, ಅವಿಹಿತ ಅಲ್ಲ. ಯಾವುದು ವಿಹಿತ ಹಿಂಸೆ ಅಂತಿದೆ ಅದರ ಅರ್ಥ ಯಾವುದು? ಯುದ್ಧಾದಿಗಳು. ಅದನ್ನು ಸಹಿತ ನಮಗೆ ಅನರ್ಥಕಾರಿ ಅಂತ ಅಂಗೀಕಾರ ಮಾಡಿದ್ದಾರಂತೆ ಸಾಂಖ್ಯ ಯೋಗಾದಿಗಳಲ್ಲಿ. ಆದರೆ ಪ್ರಕೃತ ಇಲ್ಲಿ ಗೀತೆಯಲ್ಲಿ ಏನು ಯೋಚನೆ ಮಾಡ್ತಿದ್ದಾನೆ ಪರಮಾತ್ಮ? ಅರ್ಜುನಿಗೆ ಉಪದೇಶ ಮಾಡ್ತಾನೆ, ಅವನ ವಿಹಿತವಾದಂತಹ ಯುದ್ಧ ಎಂಬುವಂತಹ ಹಿಂಸೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ದುಷ್ಟಜನ ಸಂಹಾರ ಮಾಡುವಂತಹ ಹಿಂಸೆಯನ್ನ ನಿನ್ನ ವಿಹಿತ ಕರ್ಮ, ಕ್ಷತ್ರಿಯರಿಗೆ ಆಗುವಂತಹ ವಿಹಿತ ಕರ್ಮ ಅಂತ ಹೇಳ್ತಾರೆ. ಆದರೆ ಅವರಿಗೆ ಯಾವುದು ವಿಹಿತವಾದಂತಹ ಹಿಂಸೆ ಇದೆಯೋ ಅದೇ ಅರ್ಥ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಪರಮಾತ್ಮ ವಿಹಿತ ಕರ್ಮ, ಪರಮಾತ್ಮನ ಪೂಜೆ ಅಂತ ಮಾಡು, ಇದು ನಿನಗೆ ಅರ್ಥಕಾರಿ ಅಂತ ಚಿಂತನೆ ಮಾಡ್ತಾರೆ ಅಲ್ವಾ. ಇದು ಚಿಂತನೆ ಮಾಡಿದ್ದೇವಲ್ಲ, ಸುಖಿನಃ ಕ್ಷತ್ರಿಯ ಪಾರ್ಥ ಅಲ್ವಾ. ನಿಮಗೆ ಇದರಿಂದ ಆಗುವಂತಹ ವಿಷಯ ಏನು? ಸುಖ, ಅರ್ಥಕಾರಿ ಅಂತ ಹೇಳ್ತಾರೆ. ಕೇವಲ ಇಲ್ಲಿ ಮಾತ್ರ ಅರ್ಥಕಾರಿ ಅಲ್ಲ, ಎಲ್ಲಿಗೆ? ಸ್ವರ್ಗಕ್ಕೂ ಕಾರ್ಯಗಳಾಗ್ತದೆ ಅಂತ ಹೇಳ್ತಾರಲ್ಲ. ಎಲ್ಲ ವಿಷಯಗಳೆಲ್ಲ ವಿರುದ್ಧ ವಿಷಯವನ್ನ ಪರಮಾತ್ಮ ಹೇಳಲಿಕ್ಕೆ ಸಾಧ್ಯವ? ಅತ್ರತು ಯುದ್ಧ ವಿಧಾನಶ್ಚ ಮೋಕ್ಷಾರ್ಥತ್ವೇರೇವ ಕರ್ಮಬದ್ಧ ಪ್ರಹಾಸ್ಯಸಿ. ನೋಡಿ ಇತಿ ಅಲ್ವಾ, ಇದರ ಶ್ಲೋಕ ಹೇಳುವಾಗ ಏನು ಅಂತ ಹೇಳಿದ? ಬುದ್ಧ್ಯಾಯುಕ್ತೋ ಯಯಾಪಾರ್ಥ ಕರ್ಮಬದ್ಧ ಪ್ರಹಾಸ್ಯಸಿ ಅಲ್ವಾ. ಇದು ಕೇವಲ ಸ್ವರ್ಗಾದಿ ಸಾಧನ ಮಾತ್ರವಲ್ಲ, ವಿಹಿತ ಕರ್ಮ, ಪರಮಾತ್ಮರ ಪೂಜೆ ಎಂಬುವಂತಹ ಪೂಜಾರ್ಥಕವಾದಂತಹ ಆ ವಿಹಿತ ಕರ್ಮವನ್ನ ಪರಮಾತ್ಮರಿಗೆ ಅರ್ಪಣೆ ಮಾಡುವ ಮುಖಾಂತರವಾಗಿ ಏನಾಗ್ತದೆ? ಮುದ್ದೆ ಪರಮಾತ್ಮರ ಸಾಕ್ಷಾತ್ಕಾರ ಮುಖಾಂತರವಾಗಿ ಕರ್ಮಬದ್ಧ ಪ್ರಹಾಸ್ಯಸಿ. ಅದರ ಅರ್ಥ ಏನು? ಮೋಕ್ಷವೇ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅವ ಹೇಳುವಾಗ ಅನರ್ಥಕಾರಿ ಅಂತ ಹೇಳ್ತಾರೆ, ಇವ ಹೇಳುವಾಗ ಇದು ಮೋಕ್ಷಕ್ಕೆ ಸಾಧನ ಅಂತ ಹೇಳುವಾಗ ವಿರೋಧಾರ್ಥ ಇದೆ. ಇಲ್ಲಿ ವಿರುದ್ಧ ಧರ್ಮವನ್ನು ಪರಮಾತ್ಮ, ವಿರುದ್ಧ ಶಾಸ್ತ್ರಗಳೆಲ್ಲ ಪರಮಾತ್ಮ ಈ ವಿಧಾನ ಮಾಡ್ತಾ ಇಲ್ಲ, ಹೇಳ್ತಿಲ್ಲ. ಪರಮಸಾಂಖ್ಯ ಯೋಗ ಅಶ್ಚ ಯುಕ್ತಾರ್ಥತ್ವೇನೇವ ನ ವಿರೋಧ. ಅದರಿಂದಾಗಿ ವಿರೋಧ ಉಂಟಾಗಬಾರದು ಅಲ್ವಾ. ವಿರೋಧ ಉಂಟಾಗಬಾರದು ಅದರ ಅರ್ಥ ಏನು ಮಾಡಬೇಕು? ಯೋಗಶಾಸ್ತ್ರ ಸಾಂಖ್ಯಶಾಸ್ತ್ರವನ್ನು ಇಲ್ಲಿ ಹೇಳ್ತಾ ಇಲ್ಲ. ಮತ್ತೇನೇನು ಚಿಂತನೆ ಮಾಡಬೇಕು? ಪರಮಸಾಂಖ್ಯ ಯೋಗವನ್ನೇ ಹೇಳ್ತಾ ಇದ್ದಾರೆ. ಪರಮಸಾಂಖ್ಯ ಯೋಗ ಅದರ ಅರ್ಥ ಏನು? ನಿಜವಾದ ಸಾಂಖ್ಯ, ಅಂದರೆ ಶುದ್ಧ ತತ್ವಜ್ಞಾನ, ಅದರ ಉಪಾಯ, ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಯಾವ ವಿರೋಧವೂ ಉಂಟಾಗಲ್ಲ. ಆಚಾರ್ಯ ತಿಳಿಸಿಕೊಟ್ಟಂತಹ ವಿಷಯ. ಬುದ್ಧೆ ದೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ವಿಷ್ಣು ಪೂಜಾರೂಪವಾದಂತಹ, ಅಂದರೆ ಪರಮಾತ್ಮನ ಪೂಜಾರೂಪವಾದಂತಹ ವಿವಿಧ ಕ್ರಮದ ಅನುಷ್ಠಾನದ ಬಗ್ಗೆ ಹೇಳ್ತಾ ಬಂದ. ಹೀಗೆ ಅನುಷ್ಠಾನ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳ್ತಾರೆ. ಅನುಷ್ಠಾನ ಮಾಡುವಂತಹ ಚಿಂತನೆ ಸಾಕಂತ, ಸ್ವಲ್ಪ ಮಾಡಿದ್ರೂ ಸಾಕಂತ, ಅದು ನಮಗೆ ಮೋಕ್ಷವನ್ನೇ ತಂದುಕೊಡುತ್ತದೆ. ತ್ರಾಯತೆ ಮಹತೋ ಭಯ, ಸಂಸಾರ ಬಂಧನ ಎಂಬುವಂತಹ ಸಂಸಾರದ ದುಃಖ, ಸಂಸಾರದ ಭಯವನ್ನು ನಿವಾರಣೆ ಮಾಡಿಬಿಡ್ತದೆ. ಯಹಾಭಿ ಕ್ರಮನಾಶೋಸ್ತಿ ಪ್ರತ್ಯವಾರೋ ನ ವಿದ್ಯತೆ. ಭಗವಂತನ ಪೂಜಾರೂಪವಾದಂತಹ ಯಾವ ನಿಷ್ಕಾಮ ಕರ್ಮ ಇದೆ, ಅವರ ವಿಹಿತ ಕರ್ಮ, ಅವರವರ ವಿಹಿತ ಕರ್ಮವನ್ನು ಪರಮಾತ್ಮನ ಪೂಜೆ ಅಂತ ಮಾಡುವಂತಹದ್ದು, ಇದು ನಿಷ್ಕಾಮ ಕರ್ಮ.
ಅವರವರ ವಿಹಿತ ಕರ್ಮವನ್ನು ಪರಮಾತ್ಮನ ಪೂಜೆ ಅಂತ ಮಾಡದೆ ಕರ್ಮಗಳ ಆ ಕರ್ಮಕ್ಕೆ ಫಲ ಭೋಗಬೇಕು ಅಂತ ಮಾಡಿದರೆ ಅದು ಏನು ಕರ್ಮ? ಅದು ಎಂತಹ ಕರ್ಮ ಆಗ್ತದೆ? ಕಾಮ್ಯಕರ್ಮ. ಎರಡೇ ರೀತಿಯ, ಒಂದು ನಿಷ್ಕಾಮ ಕರ್ಮ, ಮತ್ತೊಂದು ಕಾಮ್ಯಕರ್ಮ. ನಮ್ಮ ವಿಹಿತ ಕರ್ಮವನ್ನೇ ಮಾಡಿ ಅದಕ್ಕೆ ಆ ಕರ್ಮಕ್ಕೆ ಭೋಗಬೇಕು ಅಂತ ಚಿಂತನೆ ಮಾಡಿದರೆ, ಅದರ ಫಲಾಪೇಕ್ಷೆಯನ್ನು ಮಾಡಿದರೆ ಏನೋ ಕಾಮ್ಯಕರ್ಮ. ಹೀಗೆ ಭಗವಂತನ ಪೂಜಾರೂಪವಾದಂತಹ ನಿಷ್ಕಾಮ ಕರ್ಮದಲ್ಲಿ ದೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಅದನ್ನು ಆರಂಭ ಮಾಡಿರೂ ಸಾಕಂತೆ. ಅದರಲ್ಲಿ ಪ್ರತ್ಯವಾಯೋ ನ ವಿದ್ಯತೆ, ಅದು ಫಲವನ್ನು ತಂದು ಕೊಟ್ಟೇ ಕೊಡ್ತದೆ. ಅದು ನಿಷ್ಫಲವ ಯಾವತ್ತೂ ಆಗೋದಿಲ್ಲ. ಪ್ರತ್ಯವಾಯೋ ನ ವಿದ್ಯತೆ, ಅರ್ಥ ಆಯ್ತಲ್ಲ? ನ ವಿದ್ಯತೆ. ನಡುವೆ ಏನಾರೋ ಅದರಿಂದ ಹೊರಗೋಗಬೇಕು ಅಂತ ಚಿಂತನೆ ಮಾಡಲು ಸಹಿತ ನಿಷ್ಕಾಮ ಕರ್ಮದ ವಿಷಯದಲ್ಲಿ ಅದು ಯಾವತ್ತೂ ಸಹಿತ ನಮಗೆ ತೊಂದರೆ ಉಂಟು ಮಾಡಲ್ಲ. ಅದರ ಅರ್ಥ ಏನು? ನಮಗೆ ಫಲ ತಂದು ಕೊಟ್ಟೇ ಕೊಡ್ತದೆ. ಸ್ವಲ್ಪ ಮಾಡಿದ್ರು ಸಾಕು. ಅದನ್ನು ಬುದ್ಧಿ ಹೇಳ್ತಾರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಆ ಪರಮಾತ್ಮನ ಪೂಜಾರೂಪವಾದಂತಹ ವಿವಿಧ ಕರ್ಮವನ್ನು ಸ್ವಲ್ಪ ಚಿಂತನೆ ಮಾಡಿದ್ರು ಸಾಕು. ಆ ಧರ್ಮಾನುಷ್ಠಾನವನ್ನು ಸ್ವಲ್ಪ ಮಾಡಿದ್ರು ಸಾಕು. ಅಂದರೆ ಬಿಟ್ಟರೂ ಆಯಿತು, ಸ್ವಲ್ಪ ಮಾಡಿರೂ ಆಯಿತು. ಅದರಿಂದ ಏನಾಗ್ತದೆ? ತ್ರಾಯತೆ ಮಹತೋ ಭಯ. ಮಹತೋ ಭಯ ಯಾವುದು? ನಿಜವಾದ ಮಹತೋ ಭಯ ಆದರೆ ಯಾವುದು? ದೊಡ್ಡ ಭಯ ಆದರೆ ಸಂಸಾರ ಬಂಧನ ರೂಪವಾದಂತಹ ಭಯ. ಈ ಬಂಧನದಿಂದಾಗಿ ತ್ರಾಯತೆ, ಅದು ರಕ್ಷಣೆ ಮಾಡ್ತದೆ. ಪರಮಾತ್ಮ ಅನುಗ್ರಹವನ್ನು ಮಾಡಿಬಿಡ್ತಾರೆ. ಸಂಸಾರ ಬಂಧನ ರೂಪವಾದಂತಹ ಈ ಎಲ್ಲ ದುಃಖಗಳನ್ನು ಪ್ರಶಮನ ಮಾಡಿಬಿಡ್ತಾರೆ ಪರಮಾತ್ಮ. ಅದೇ ಕಾಮ್ಯಕರ್ಮದಿಂದಾಗಿ ಆಗುವಂತಹದ್ದಲ್ಲ. ಕಾಮ್ಯಕರ್ಮದಿಂದಾಗಿ ಯಾವತ್ತೂ ದುಃಖವೇ ಆಗುವಂಥದ್ದು. ಸುಖ ತಲ್ಕೊಳ್ತೇವೆ, ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತೇವೆ. ಫಲ ಸಿಕ್ಕಿದ ನಂತರದಲ್ಲಿ ಏನಾಗ್ತದೆ? ನಮಗೆ ಅದರಿಂದ ಆಗುವಂತಹದ್ದು ದುಃಖವೇ. ಫಲ ಮುಗೀತದಲ್ಲ, ಅದರಿಂದ ದುಃಖವೇ ಆಗ್ತದೆ. ಹೀಗೆ ಆರಂಭ ಮಾಡಿಬಿಟ್ರೆ ವ್ಯರ್ಥವಾಗುವಂತಹದ್ದು. ಒಡವೆ ಬಿಟ್ಟಾಗ ಪಾಪ, ಬಿಟ್ಟದಕ್ಕೆ ಪಾಪ ಪ್ರಾಯಶ್ಚಿತ್ತಗಳೆಲ್ಲ ಮಾಡಬೇಕಾಗ್ತದೆ ಕಾಮ್ಯಕರ್ಮಗಳಲ್ಲಿ. ಪರಮಾತ್ಮರ ಪೂಜಾದಿಗಳಲ್ಲಿ ಪರಮಾತ್ಮರಿಗೆ ಬಿಟ್ಟದ್ದು ಅಂತ ಚಿಂತನೆ ಮಾಡಿದ್ದ ವಿಷಯದಲ್ಲಿ, ಅದು ನಿಷ್ಕಾಮ ಕರ್ಮದಲ್ಲಿ ಇದು ಯಾವುದರ ಭಯವೂ ಇಲ್ಲ. ಸ್ವಲ್ಪ ಮಾಡಿರೂ ಪರಿಪೂರ್ಣ ಫಲ ಇದ್ದದ್ದೇ. ಪರಿಪೂರ್ಣ ಫಲವೇ ಅಲ್ವಾ? ಸಂಸಾರ ಬಂಧನವೇ ನೀಗ್ತದೆ ಅಂದರೆ ಮತ್ತಿನೇನಂಥದ್ದು ಪರಿಪೂರ್ಣ ಫಲವೇ ಅಂತ ಚಿಂತನೆ ಮಾಡಬೇಕು. ತಾತ್ಪರ್ಯದಲ್ಲಿ ಆಚಾರ್ಯರು ಬಹಳಷ್ಟು ವಿಷಯವನ್ನು ಇಲ್ಲಿ ಬಿಡಿಸಿ ಹೇಳ್ತಾ, ಪರಾರಬ್ಧ ಮಾತ್ರ ವಿಚ್ಛಾವ ವಿಷ್ಣುಧರ್ಮೇನ ನಿಷ್ಫಲ ನಚಾನ್ಯಧರ್ಮ ಅಕರಣಾತ್ ದೋಷವಾನ್ ವಿಷ್ಣುಧರ್ಮಕೃತ ಆಗ್ನೇಯ ಪುರಾಣದ ವಿಷಯವನ್ನು ಹೇಳ್ತಾರೆ. ಪ್ರಾರಬ್ಧ ಮಾತ್ರ ವಿಚ್ಛಾವ, ಪರಮಾತ್ಮನ ಪೂಜಾರೂಪವಾದಂತಹ ಸ್ವಹಿತ ಕರ್ಮಾನುಷ್ಠಾನ ಇದೆಲ್ಲ ಈ ಧರ್ಮ ವಿಷಯದಲ್ಲಿ, ಇಂತಹ ವಿಷ್ಣು ಧರ್ಮದ ವಿಷಯದಲ್ಲಿ ಯಾವತ್ತೂ ನಿಷ್ಫಲವಾಗುವುದಿಲ್ಲ. ವಿಷ್ಣು ಧರ್ಮ ಅಂದರೆ ಇದು ನಿಷ್ಫಲ. ನಿಷ್ಕಾಮ ಕರ್ಮ ಎಂಬುವಂತಹ ಸ್ವಹಿತ ಕರ್ಮಾನುಷ್ಠಾನ, ಪರಮಾತ್ಮನ ಪೂಜಾ ಎಂಬುವಂತಹ ಈ ವಿಷ್ಣು ಧರ್ಮ, ಈ ವಿಷ್ಣು ಧರ್ಮದ ವಿಷಯದಲ್ಲಿ ಪ್ರಾರಂಭ ಮಾಡಿರೂ ಸಾಕು. ಅಥವಾ ವಿಷ್ಣು ಧರ್ಮವನ್ನು ಮಾಡ್ತೇನೆ, ಸ್ವಹಿತ ಕರ್ಮಾನುಷ್ಠಾನವನ್ನು ಮಾಡ್ತೇನೆ, ಇದು ಪರಮಾತ್ಮನ ಪೂಜೆ, ಅವರ ಪ್ರೀತ್ಯರ್ಥ ಅಂತ ಇಚ್ಛೆ ಪಟ್ಟರೂ ಸಾಕು, ಅದು ಫಲವನ್ನು ತಂದು ಕೊಡ್ತದೆ. ನಿಷ್ಫಲ ಅಂತ ಆಗೋದಿಲ್ಲ. ನಚಾನ್ಯ ಧರ್ಮಾಕರಣ ದೋಷವಾನ್ ವಿಷ್ಣು ಧರ್ಮಕೃತ. ಹೀಗೆ ಅನ್ಯ ಧರ್ಮದ ಅನುಷ್ಠಾನವನ್ನು ಮಾಡಬೇಕಾಗೇ ಇಲ್ಲ. ಪರದೇವತಾದಂತಹ ಪೂಜಾದಿಗಳಾಗಬಹುದು, ಬೇರೆ ಬೇರೆ ಕಾವ್ಯಕರ್ಮಗಳಾಗಬಹುದು, ಇದೆಲ್ಲ ವಿಷ್ಣು ಅಕರ್ಮಕರು. ಇದೆಲ್ಲ ಮಾಡದೇ ಇದ್ರೂ ಸಹಿತ ಅವ ದೋಷವಾನ್ ಆಗೋದಿಲ್ಲ. ಅದರ ಅರ್ಥ ಏನು? ಬೇರೆ ಮಾಡಿದ್ರೆ ದೋಷವಾನ್ ಆಗ್ತಾರೆ. ಇದು ಮಾಡೋದಲ್ಲ, ಇಚ್ಛೆ ಪಟ್ಟರು ದೋಷದಿಂದ ಬಿಡುಗಡೆ ಆಗ್ತದೆ ಅವನು. ಯಾಕೆ? ಪರಿಪೂರ್ಣ ಫಲ ಸಿಗ್ತದೆ, ಪರಮಾತ್ಮನ ಫಲ ಸಿಕ್ಕೇ ಸಿಗ್ತದೆ. ಸ್ವೋಚಿತೇರೇವ ಧರ್ಮೇಣ ವಿಷ್ಣು ಪೂಜಾ ಮೃತೆ ಕ್ವಚಿತ್ ನಾ ಪ್ರವೃತ್ತಿರ್ವ ಯತ್ರ ಧರ್ಮ ಸ ವೈಷ್ಣವ. ಯಾವ ಧರ್ಮ? ವಿಷ್ಣು ಧರ್ಮ ಅಂತ ಹೇಳಿದ್ದಾರೆ. ಅದರ ಪರಮಾತ್ಮನ ಪೂಜಾರೂಪ ವಿಹಿತ ಕರ್ಮ ಇದೆಲ್ಲ, ಆ ವಿಹಿತ ಕರ್ಮ ಸ್ವೋಚಿತ ಕರ್ಮ. ಸ್ವೋಚಿತ ಕರ್ಮ ಅಂದರೆ ಅವರವರ ವಿಹಿತ ಕರ್ಮಗಳು, ಪರಮಾತ್ಮರ ಪೂಜೆ ಅಂತ ಮಾಡುವಂತಹದ್ದು. ಹೀಗೆ ವಿಶೇಷವಾಗಿ ಅಂತಹ ಚಿಂತನೆಯನ್ನು, ಇದು ವಿಷ್ಣು ಪೂಜೆ ಆಗಲಿ ಅಂತ ಅನುಸಂಧಾನವಿಲ್ಲದೆ ಮಾಡಿದಂತಹ ಸ್ವಹಿತ ಕರ್ಮ ಅಂತ ತಿಳ್ಕೊಳ್ಳಿ. ಅಲ್ಲಿ ಪ್ರವೃತ್ತಿ ಮಾಡಲಿ ಅಥವಾ ನಿಷಿದ್ಧ ಕರ್ಮವನ್ನು ಮಾಡಲಿ, ನಿವೃತ್ತಿ ಅಂದರೆ ನಿವೃತ್ತಿ ಕರ್ಮ ಅಂತ ಚಿಂತನೆ ಮಾಡಿ ಏನು ಮಾಡಿದ್ರು ಅವ್ರಿಗೆ ಫಲ ಸಿಗಲ್ಲ. ಯಾಕೆ? ವಿಷ್ಣು ಧರ್ಮ ಇದು ಪರಮಾತ್ಮನ ಪೂಜೆ ಅಂತ ವಿಹಿತ ಕರ್ಮಾನುಷ್ಠಾನವನ್ನು ಮಾಡ್ತಾ ಇಲ್ಲ, ಅನುಸಂಧಾನವೇ ಇಲ್ಲ ಅವರಿಗೆ. ಇನ್ನು ಯಾರು ಇದು ವಿಷ್ಣು ಧರ್ಮ, ಇದು ನನ್ನ ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡಿ ಮಾಡುವಂಥವರಾಗ್ತಾರೆ, ಅವರಿಗೆ ವಿಶೇಷವಾಗಿ ಫಲ ಇದ್ದಂತೆ. ಇದು ವೈಷ್ಣವ ಧರ್ಮ. ವೈಷ್ಣವ ಧರ್ಮ ಅಂದರೆ ಯಾವುದು ತಿಳಿಸ್ತಾ ಇದ್ದ? ಪರಮಾತ್ಮರ ಪೂಜೆ ಅಂತ ಅನುಸಂಧಾನ ಮಾಡುವಂತಹ ಸ್ವಹಿತ ಕರ್ಮಾನುಷ್ಠಾನ ಇದೆಲ್ಲ, ಅದು ವಿಷ್ಣು ಧರ್ಮ. ಈ ವಿಷ್ಣು ಧರ್ಮದಲ್ಲಿ ಫಲ ಬಂದೇ ಬರ್ತದೆ ಅಂತ ಹೇಳಿತ್ತು ಆಗ್ನೇಯ ಪುರಾಣ ಅಂತ. ಏನಂ ಧರ್ಮಂ ತು ದೇವೇದ್ಯ ವರ್ತಂತೆ ಸಾತ್ವಿಕಾ ಜನಾ ಏಷ ಕರ್ತಯುಗೋ ಧರ್ಮ ಪಂಚರಾತ್ರಶ್ಚ ವೈದಿಕಃ ತತ್ಪ್ರೀತ್ಯರ್ಥಂ ವಿನಾನ್ಯಸ್ಮೈ ನೋದ ವಿದ್ದುಮ್ನ ತೊಂಡೊಲವು.
ಈ ಧರ್ಮ ಇದಲ್ಲ ವಿಷ್ಣು ಧರ್ಮ, ಇದೇನೇ ದೇವತೆಗಳೆಲ್ಲ ಮಾಡುವಂತಹ ಧರ್ಮ, ದೇವತೆಗಳೆಲ್ಲ ಆಚರಣೆ ಮಾಡುವಂತಹ ಧರ್ಮ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ರೂಪವಾದಂತಹ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂತಹ ಸಂಹಿತ ಕರ್ಮಾನುಷ್ಠಾನ ಇದೆಲ್ಲ, ಇದು ವಿಷ್ಣು ಪೂಜಾ ಎಂಬಂಥ ಅನುಸಂಧಾನವಿದೆಲ್ಲ, ಇದು ದೇವತೆಗಳು ಮಾಡುವಂತಹದ್ದು. ಅಷ್ಟು ಮಾತ್ರವಲ್ಲ, ಕೃತಯುಗದ ಧರ್ಮ ಇದು. ಪಂಚರಾತ್ರಾದಿಗಳ ಆಗಮನೆ ಬರುವಂತಹ ಧರ್ಮಗಳು, ಪಂಚರಾತ್ರ ಹೇಳಿದಂತಹ ಧರ್ಮ ಇದಲ್ಲ. ವೇದದ ಸಮಾನಾರ್ಥಕವುಳ್ಳಂತಹ, ವೇದದ ಪ್ರಾಮಾಣ್ಯವನ್ನು ಹೇಳುವಂತಹ, ಪಂಚರಾತ್ರಾಗಮ ಹೇಳುವಂತಹ ಧರ್ಮಗಳಿದೆಲ್ಲ. ಏನು ಅಂತ ತತ್ಪ್ರೀತ್ಯರ್ಥ ವಿನಾನ್ಯಸ್ಮೈ ನೋದವಿಂದು ತುಲ್ಲಂ. ಪರಮಾತ್ಮನ ಪ್ರೀತ್ಯರ್ಥವಾಗಿ ಅಲ್ಲದೇ ಇರುವಂತಹ, ಇದು ಪರಮಾತ್ಮನಿಗೆ ಪ್ರೀತಿ ಆಗಲಿ ಅಂತ ಮಾಡ್ತೇವಲ್ಲ, ಅದು ವಿಷ್ಣು ಧರ್ಮ. ಪರಮಾತ್ಮನ ಪ್ರೀತಿ ಆಗಲಿ ಅಂತ ಚಿಂತನೆ ಮಾಡದೆ ಮತ್ತೊಬ್ಬರಿಗೆ ಉದಬಿಟ್ಟು ಅಥವಾ ತಂಡುಲ ದಾನ ಮಾಡೋದು, ಅದರ ಅರ್ಥ ಏನು? ಬೇರೆಯವರಿಗೆ ದಾನ ಧರ್ಮಗಳು ಮಾಡ್ತೇವೆ, ಬೇರೆ ಬೇರೆ ಎರಡೋ ಮಾಡ್ತೇವೆ ಚಿಂತನೆ. ಅವರವರ ಹಿತ ಕರ್ಮಾನುಷ್ಠಾನವೇ ಆಗಿರ್ಬೋದು ಅದು, ದಾನ ಧರ್ಮ ಮಾಡುವಂತಹದ್ದು. ಬೇರೆ ಬೇರೆ ವಿಷಯಗಳು, ನೀರು ಕೊಡೋದು, ಅಕ್ಕಿ ಕೊಡೋದು, ಅದರ ಅರ್ಥ ಏನು? ಇಲ್ಲಿ ಅದಕ್ಕರ್ಥ ಉದಬಿದ್ದು ಅಂದರೆ ಒಂದು ಉದಕದ ಬಿದ್ದು ದಾನ, ಅಕ್ಕಿ ದಾನ, ತುಂಡುಲಾದರೂ ತಂಡು ದಾನ. ಹೀಗೆ ಅವರವ್ರ ವಿಹಿತ ಕರ್ಮಾನುಷ್ಠಾನ ಅಂತ ಮಾಡಿಯೂ ಸಹಿತ ಪರಮಾತ್ಮನಿಗೆ ಪ್ರೀತಿ ಆಗಲಿ ಅಂತ ಮಾಡದೆ ಹೋದರೆ ಎಲ್ಲವೂ ವ್ಯರ್ಥ. ಅದೇನಾಗ್ತದೆ? ಅದು ಪರಮಾತ್ಮರಿಗೆ ಪ್ರೀತ್ಯರ್ಥವಾಗಿ ಮಾಡದೆ ಹೋದರೆ ಅದು ವಿಷ್ಣು ಧರ್ಮ ಆಗಲ್ಲ, ಅದು ಪರಿಪೂರ್ಣತೆಯನ್ನು ಹೊಂದೋದಿಲ್ಲ. ಏನು ಅನುಸಂಧಾನ? ಪರಮಾತ್ಮನ ಪೂಜೆ, ಪರಮಾತ್ಮನ ಪ್ರೀತಿಯಾಗಲಿ ಅಂತ ಮಾಡುವಂಥ ಅನುಸಂಧಾನ. ಇದು ಮಾಡುವುದಲ್ಲ ಪರಮಾತ್ಮನ ಪೂಜೆ, ಇದು ಪರಮಾತ್ಮನಿಗೆ ಪ್ರೀತಿಯಾಗಲಿ ಅಂತ ಮಾಡುವಂತಹ ಅನುಸಂಧಾನ. ಇಲ್ಲದೆ ಹೋಗಿ ಅವರೇನೇ ವಿಹಿತ ಕರ್ಮ ಮಾಡಿದ್ರು ಸಹಿತ, ನಾವು ವಿಹಿತ ಕರ್ಮ ಮಾಡ್ತಾ ಇದ್ದೇನೆ ಅಂತ ಏನೇ ಚಿಂತನೆ ಮಾಡಿದ್ರು ಸಹಿತ ಅದು ಪರಮಾತ್ಮನ ವಿಷ್ಣು ಧರ್ಮ ಅಂತಾಗಲ್ಲ. ಹೀಗೆಲ್ಲ ಪ್ರೀತ್ಯರ್ಥವಾಗಿ ಪರಮಾತ್ಮನ ಪೂಜಾ ಅಂತ ಅನುಸಂಧಾನ ಮಾಡಿಕೊಂಡು ದೇವತೆಗಳು ಮಾಡುವಂಥವರು, ಪಂಚರಾತ್ರ ಆಗಗಳು ಹೇಳುವಂತಹ ವಿಷಯಗಳು, ಇದೆಲ್ಲ ಕೃತಯುಗದ ಧರ್ಮಗಳು ಅಂತ. ತದ್ಯಾತ್ ನೀರಾಶೀಶ್ಚ ಸದಾ ಭವೇತ್ ಭಕ್ತಶ್ಚ ಕೇಶವೇ ನೈತತ್ಸಮೇಧಿ ಕೇವಾಪಿ ಕುರ್ಯಾತ್ ಶಂಕಾಮಪಿ ಕ್ವಚಿತ್. ಹೀಗೆ ವಿಶೇಷವಾಗಿ ಏನು ಅನುಸಂಧಾನ ಇಲ್ಲದೆ, ಪರಮಾತ್ಮನ ಪ್ರೀತಿಯಾಗಲಿ ಅನುಸಂಧಾನವಿಲ್ಲದೆ ಒಂದು ನೀರಿನ ಹನಿದಾನೆಯಾಗಬಹುದು, ಅಕ್ಕಿ ಮೊದಲಾದ ಪದಾರ್ಥ ದಾನ ಮಾಡೋದು ಎಲ್ಲವೂ ವ್ಯರ್ಥ ಅಂತ ಅನಿಸಿಕೊಳ್ತದೆ, ಇನ್ನೊಬ್ಬರಿಗೆ ಕೊಡಬಾರದು ಅಂತ. ಅಷ್ಟು ಮಾತ್ರವಲ್ಲ, ತದ್ಯಾತ್ ನಿರಾಶಿಶ್ಚ, ಫಲಾಶ ಇಲ್ಲದೇ ಇರಬೇಕು. ಫಲಾಶ ಇಲ್ಲದೆ ಸದಾ ಭವೇತ್ ಭಕ್ತಶ್ಚ ಕೇಶವೇ, ಪರಮಾತ್ಮನಲ್ಲಿ ಕೇಶವರೂಪಿಯಾದ ಪರಮಾತ್ಮನಲ್ಲಿ ಸದಾ ಭಕ್ತಿಯೂ ಇರಬೇಕು, ಫಲಾಪೇಕ್ಷೆಯೂ ಇರಬಾರ್ದು. ಅಷ್ಟು ಮಾತ್ರವಲ್ಲ, ಪರಮಾತ್ಮನ ವಿಷಯದಲ್ಲಿ ಸಮರಾಧವ ಅಧಿಕರಾದವ ಯಾರೂ ಇಲ್ಲ ಅಂತ ಶಂಕೆ ಇರಬಾರ್ದು, ಸ್ವಲ್ಪ ಸಂದೇಹನೂ ಬರಬಾರ್ದು ಆ ವಿಷಯದಲ್ಲಿ. ಎಲ್ಲ ಕೇಳೋದು, ಎಲ್ಲ ಪರಮಾತ್ಮನ ವಿಷಯ ಅಲ್ಲ, ಅವನ ಗುಣಗಳು, ಅವನ ಮಹಿಮೆಗಳ ತಿಳಿತಾ ಇದ್ರೂ ಅವ್ರಿಗೆ ಸಮರಾಗಿ ಯಾರು ಇರ್ಬೋದಾ, ಇದ್ರೂ ಯಾರು ಅವರಿಗೆ ಅಧಿಕಾರ ಇರ್ಬೋದಾ ಅಂತ ಸಂದೇಹನೂ ಇರಬಾರ್ದು. ಅಷ್ಟು ದೃಢ ಇರಬೇಕು. ಇಂತಹ ದೃಢವಾದಂತಹ ಭಕ್ತಿ ಇರಬೇಕು. ಆಚಾರ್ಯ ತಿಳಿಸಿಕೊಡ್ತಾರಲ್ಲ, ಭಕ್ತಿ ಇದ್ರೆ ಏನು ಅಂತ. ಏನು ಅಂತ ಭಕ್ತಿ ಇದ್ರೆ? ಮಹತ್ವ ಜ್ಞಾನಪೂರ್ವತ್ವಾತ್ ಸೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ಣ ಚಾನ್ಯತ. ಹೀಗೆ ಸೃಢವಾದಂತಹ ಭಕ್ತಿ ಇರಬೇಕು. ಭಕ್ತಿ ಅಂದರೆ ಇಂತಹ ಭಕ್ತಿ. ಜಾನೀಯಾತ್ತದಧೀನಂ ಚ ಸರ್ವಂ ತತ್ವವಿತ್ ಸದಾ. ಏನು ಅಂತ ತಿಳಿಬೇಕು? ಎಲ್ಲರೂ ಅವರ ಅಧೀನ ಅಂತ ತಿಳಿಬೇಕು. ಇಡೀ ಜಗತ್ತೇ ಅವರ ಅಧೀನ. ತತ್ವವಿತ್ ಸದಾ, ಅವರ ತತ್ವಜ್ಞಾನ ಇರಬೇಕು. ಎಂತವ? ಸರ್ವೋತ್ತಮ, ಸರ್ವೋತ್ಕೃಷ್ಟನಾದವ, ಸ್ವತಂತ್ರ ಸ್ವತಂತ್ರಾದಿಗಳು ಉಳ್ಳವ, ಹೀಗೆ ಅವರ ಗುಣಾಧಿಕ್ಯ ಉಳ್ಳಂತಹ ತತ್ವಜ್ಞಾನವೂ ಇರಬೇಕು. ಎಲ್ಲರೂ ಅವರ ಅಧೀನರು ಅಂತ ಚಿಂತನೆಯೂ ಇರಬೇಕು. ಅವರ ವಿಷಯದಲ್ಲಿ ಸಂದೇಹ ಇರಬಾರ್ದು. ಇವರಿಗೆ ಸಮಾನಾದವರು ಅಧಿಕರಾದವರು ಯಾರ ಇದ್ದಾರ ಅಂತ ಸಂದೇಹನೂ ಬರಬಾರ್ದು, ಶಂಕೆಯೂ ಇರಬಾರ್ದು. ಯಥಾಕ್ರಮಂತು ದೇವಾನಾಂ ತಾರತಮ್ಯ ವಿದೇವಚ. ಅಷ್ಟು ಮಾತ್ರವಲ್ಲ, ಯಥಾವತ್ತಾಗಿ ಶಾಸ್ತ್ರ ತಿಳಿಸಲ್ಪಟ್ಟಂತಹ ದೇವತೆಗಳ ತಾರತಮ್ಯ ಜ್ಞಾನವೂ ಇರಬೇಕು. ಇವರ ಜ್ಞಾನ ಇದೆ ಅರ್ಥ ಇರೋ ಇವ ಸರ್ವೋತ್ತಮ ಅಂತ. ಹೀಗೆ ಇವ ಸರ್ವೋತ್ತಮರಾದರೆ ಉಳಿದವರು ಯಾರು ಎಂತವರು ಅಂತ ಅವರವರ ದೇವತೆಗಳ ತಾರತಮ್ಯ ಜ್ಞಾನವೂ ಬೇಕು. ಏಷ ಭಾಗವತೋ ಮುಖ್ಯ ತ್ರೇತಾಶು ವಿಶೇಷತಃ. ಇದು ಭಾಗವತ ಧರ್ಮ. ವಿಷ್ಣು ಧರ್ಮ ಅಂತ ಹೇಳಿದ್ರಲ್ಲ, ಏನು ವಿಷ್ಣು ಧರ್ಮ ಅಂದರೆ ಇದು ಭಾಗವತ ಧರ್ಮ. ವಿಷ್ಣು ಧರ್ಮ ಆದರೂ ಅದೇ, ಭಾಗವತ ಧರ್ಮ ಆದರೂ ಅದು. ಇದು ತ್ರೇತಾದಿ ಯುಗಗಳಲ್ಲಿರುವಂತಹ ವಿಶೇಷತೆ ಇರುವಂತಹ ಧರ್ಮ. ಅಂದರೆ ಯಾವುದು? ತ್ರೇತಾಯುಗ ದ್ವಾಪರಾದಿಗಳಿರುವಂತಹ ವಿಶೇಷವಾದಂತಹ ಧರ್ಮ ಇದು. ಏಷ ಧರ್ಮೋ ಅತಿ ಫಲದೋ ವಿಶೇಷೇನ ಪುನಃ ಫಲವು. ಈ ಭಾಗವತ ಧರ್ಮ ಇದಲ್ಲ, ಇಂತಹ ವಿಷ್ಣು ಧರ್ಮ, ತ್ರೇತಾಯುಗಗಳಲ್ಲಿರುವಂತಹ ಈ ಧರ್ಮ ವಿಶೇಷ ಫಲವನ್ನು ತಂದುಕೊಡ್ತದೆ. ಹಾಗಾದರೆ ಕಲಿಯುಗದಲ್ಲಿ ತಿಳಿದರೆ ಅಂತೂ ಅತ್ಯಂತ ವಿಶೇಷ ಫಲ. ಕೃತತ್ರೇತ ದ್ವಾಪರದಲ್ಲಿ ಏನು ತಿಳಿದು ವಿಶೇಷ ಫಲವನ್ನು ಹೊತ್ತೇವೆ, ಅದಕ್ಕಿಂತಲೂ ಉತ್ತಮ ವಿಶೇಷ ಫಲ ಎಲ್ಲಿ? ಕಲಿಯುಗದಲ್ಲಿ ಈ ಧರ್ಮ, ಭಾಗವತ ಧರ್ಮ ಎಂಬುವಂತಹ ವಿಷ್ಣು ಧರ್ಮವನ್ನು ತಿಳಿದುಕೊಂಡರೆ. ಇವ ಭಾಗವತೋಗಸ್ತು ಸ ಏವ ಹಿ ವಿಮುಚ್ಯತೆ. ಹೀಗೆ ಭಾಗವತ ಧರ್ಮದಿಂದಾಗಿ ಏನಾಗ್ತದೆ? ನಮಗೆ
ಪರಮಾತ್ಮ ಉತ್ಕೃಷ್ಟತ್ವದ ಜ್ಞಾನ, ಅವರ ಉತ್ತಮತ್ವದಲ್ಲಿ ಶಂಕೆಯಿರುವಂತಹದ್ದು, ವಿಶೇಷವಾಗಿ ಪರಮಾತ್ಮನ ವಿಷಯದಲ್ಲಿ ಅವರ ವಿಹಿತ ಕರ್ಮಾನುಷ್ಠಾನದಲ್ಲಿ ಅವರ ಪ್ರೀತ್ಯರ್ಥವಾಗಿ ಮಾಡುವಂತಹ ಅನುಸಂಧಾನ, ಫಲಾಪೇಕ್ಷೆಯಿಲ್ಲದೆ ಇರುವಂತಹ ವಿಷಯ, ಇದೆಲ್ಲ ಇದ್ದು ಬಿಟ್ಟರೆ ಅಂತೂ ಅವರಿಗೆ ಮುಕ್ತಿ ಖಂಡಿತ, ಮುಕ್ತಿ ನಿಶ್ಚಯ ಅಂತ. ನಾನಾ ದೇವತೆಗಳ ಪೂಜೆಯನ್ನು ಮಾಡುವಂತಹ ವಿಷಯಗಳಿಂದ ಯಾರು ತ್ರೈವಿಧ್ಯರು, ಅವರ ಬಗ್ಗೆಯೂ ಹೇಳ್ತಾರೆ ಮುಂದೆ ತಾತ್ಪರ್ಯದಲ್ಲಿ. ತ್ರೈವಿಧ್ಯರು ಅಂತಿದ್ದಾರೆ. ಈ ಶ್ಲೋಕದಲ್ಲಿ ಹೇಳುವಂತಹ ವಿಷಯರು ಪರಮಾತ್ಮನ ವಿಷಯಕವಾದಂತಹ ಪೂಜಾರೂಪವಾದಂತಹ ವಿಹಿತ ಕರ್ಮ ಸ್ವಲ್ಪ ಮಾಡಿದರೂ ಅದರ ಇಚ್ಛೆ ಪಟ್ಟರೂ ಅವರಿಗೆ ಬಂಧನದಿಂದ ಮುಕ್ತಿ. ಇಲ್ಲೂ ಕೆಲವರು ತ್ರೈವಿಧ್ಯರು ಅಂತಿದ್ದಾರೆ. ತ್ರೈವಿಧ್ಯರು ಅರ್ಥ ಇರೋ ತ್ರೈವಿದ್ಯ, ತ್ರಿವಿದ್ಯ, ಮೂರು ಅಂದರೆ ಯಾವುದು? ಈ ಋಗ್ಯಜ ಸಾವಯವಂತಹ ವೇದಗಳಿವೆಲ್ಲ, ಆ ವೇದದಲ್ಲಿ ಹೇಳಲ್ಪಟ್ಟಂತಹ ಧರ್ಮಗಳನ್ನು ಆಚರಣೆ ಮಾಡ್ತಾರೆ. ಅವರು ತ್ರೈವಿದ್ಯರು ಅಂತ. ಅವರಿಗೆ ಇದು ಸಿಗೋದಿಲ್ಲ. ಏನ್ರಿ, ವೇದಗಳು ಹೇಳಿಕೊಟ್ಟಂತಹ ವಿಷಯ ಧರ್ಮಗಳನ್ನು ಆಚರಣೆ ಮಾಡುವಂಥವ್ರು, ಕರ್ಮಾನುಷ್ಠಾನ ಮಾಡುವವರಿಗೆ ಸಿಗೋದಿಲ್ಲ ಅಂತ ಹೇಳಿ ಏನು ಅವರೆಲ್ಲ ಏನೋ ಅನುಸಂಧಾನ ಮಾಡ್ತಾರೆ ಅಂತ ತಿಳಿಸ್ತಾರೆ. ತ್ರೈವಿದ್ಯಸ್ತಪರೋ ಧರ್ಮೋ ನಾನಾ ದೈವತ ಪೂಜನಂ. ತ್ರೈವಿದ್ಯ ವಿದ್ಯೆ ಎಂತಿದೆ ಒಂದು, ತ್ರೈವಿದ್ಯ ಧರ್ಮ ಅಂತ ಒಂದಿದೆ. ಮೊದಲು ಹೇಳಿದ ಧರ್ಮ ಯಾವುದು? ವಿಷ್ಣು ಧರ್ಮ, ಭಾಗವತ ಧರ್ಮ, ಇದರಿಂದ ಮೋಕ್ಷ. ತ್ರೈವಿದ್ಯ ಧರ್ಮ ಅಂತ ಉಂಟು. ಅದೇನು? ನಾನಾ ದೈವತ ಪೂಜನಂ. ಭಾಗವತ ಧರ್ಮ ಯಾವುದು? ಉತ್ಕೃಷ್ಟನಾದ ಪರಮಾತ್ಮನ ಪೂಜೆ, ಪರಮಾತ್ಮನ ಪ್ರೀತ್ಯರ್ಥ ಅಂತ ಮಾಡುವಂತಹ ಪೂಜೆ, ಎಲ್ಲರೂ ಅವನ ಅಧೀನರು ಅಂತ ತಿಳಿದುಕೊಂಡು ಮಾಡುವಂತಹ ಪೂಜೆ, ಅನುಸಂಧಾನಪೂರ್ವಕ ಮಾಡುವಂತಹ, ಅವನ ಪ್ರೀತ್ಯರ್ಥವಾಗಿ ಮಾಡುವಂತಹ ಪೂಜೆ ಅಂತ ಹೇಳಿದ್ವಿ. ತ್ರೈವಿದ್ಯ ಧರ್ಮ ಅಂದ್ರೆ ಅರ್ಥ ಏನು ಗೊತ್ತಾ? ನಾನಾ ದೇವತೆಗಳನ್ನು ಪೂಜೆ ಮಾಡೋದು. ಅವರವರಿಗೆ ಇಷ್ಟ ಬಂದಾಗ ಆ ದೇವತೆಗಳು ನಮಗೆ ಫಲವನ್ನು ತಂದುಕೊಡ್ತಾರೆ ಅಂತ. ಗ್ರಹಚಾರ ಪೀಡ ಆಗಲಿ ನವಗ್ರಹ ದೇವತಾ ಪೂಜೆ. ಒಳ್ಳೆಯ ನಮಗೆ ಮನಸ್ಸಿನ ಶಕ್ತಿ ಬೇಕು, ರುದ್ರದೇವರ ಪೂಜೆ. ಮೃತ್ಯು ದೋಷಗಳೆಲ್ಲ ಪರಿಹಾರ ಆಗಬೇಕು, ಮೃತ್ಯುಂಜಯ ಅಂತ ರುದ್ರ ಅಂತ ಪೂಜೆ. ಚಿಂತನೆಯನ್ನು ನಾನಾ ದೇವತೆ ಪೂಜೆ ಮಾಡ್ತಾ ಹೋಗೋದು. ಒಳ್ಳೆಯ ನಮಗೆ ಶಕ್ತಿ ಬೇಕು, ಸರಸ್ವತಿ ಚಿಂತನೆ ಮಾಡು ಅಂತ ಹೇಳೋದು, ಸರಸ್ವತಿ ಪೂಜೆ ಹೋಮಗಳನ್ನು ಮಾಡೋದು. ಒಳ್ಳೆಯ ರೀತಿಯಲ್ಲಿ ನಮಗೆ ಶಕ್ತಿ ಬೇಕು ಅಂತ ಚಿಂತನೆ ಮಾಡಿ ಶಾಕ್ತಾದಿಗಳನ್ನು ಪೂಜೆ ಮಾಡುವಂತಹದ್ದು, ಗಣಪತಿಯನ್ನ ಪೂಜೆ ಮಾಡುವಂತಹದ್ದು. ಹೀಗೆಲ್ಲ ಮಾಡಿ ತತ್ರಾಪಿ ವಿಷ್ಣು ಜ್ಞಾತವ್ಯ ಸರ್ವೇಭ್ಯೋ ಅಭ್ಯಧಿಕೋ ಗುಣೈ. ಹೀಗೆಲ್ಲ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಅವರು ಜ್ಞಾನ ಇರ್ತದೆ. ಏನು ಅಂತ? ಎಲ್ಲರಿಗಿಂತನೂ ಪರಮಾತ್ಮ ಅಧಿಕವಾದಂತಹ, ಅಭ್ಯಧಿಕವಾದಂತಹ ಗುಣವುಳ್ಳವ. ಅಂದ್ರೆ ಅರ್ಥ ಏನು? ಎಲ್ಲರಿಗಿಂತಲೂ ದೊಡ್ಡವ ಅಂತ ಜ್ಞಾನ ಇರ್ತದೆ ಅವರಿಗೆ. ಇವರಿಗೆಲ್ಲ ದೇವತೆಗಳೆಲ್ಲ ಪೂಜೆ ಮಾಡ್ತೇವೆ, ಅವರು ಇಷ್ಟಾರನ್ನು ಕೊಡ್ತಾರೆ. ಇಷ್ಟಾರನ್ನು ಕೊಡುವಂಥವರಾದರೂ ಸಹಿತ ಇವರಿಗೆಲ್ಲ ಅಧಿಕ ಗುಣವುಳ್ಳವ, ಅತ್ಯಧಿಕ ಗುಣವುಳ್ಳವ ಯಾರು? ಪರಮಾತ್ಮ ಅಂತ ಚಿಂತನೆ ಇರ್ತದೆ ಅವರಿಗೆ. ಸಮರ್ಪಯದಿ ಯಜ್ಞಾದ್ಯಂ ಅಂತತಸ್ತೈವ ವಿಷ್ಣುವೆ. ಹೀಗೆಲ್ಲ ಜ್ಞಾನ ಇದ್ದವರು ಏನು ಮಾಡ್ತಾರೆ ಗೊತ್ತಾ? ಕೊನೆಯಲ್ಲಿ ಹೋಮ ಹವನ ಮಾಡುವಾಗ ಕರ್ಮಗಳನ್ನು ಮಾಡಿ ಕೊನೆಗೆ ಪರಮಾತ್ಮನಿಗೆ ಕೃಷ್ಣಾರ್ಪಣ ಅಂತ ಮಾಡ್ತಾರಂತೆ ಅವರು. ಯಾಕೆ? ಅಧಿಕ ಗುಣವುಳ್ಳವ ಅವನೇ ಅಂತ. ಆದರೆ ಪೂಜೆ ಮಾಡೋದು ಎಲ್ಲ ದೇವತೆಗಳಿಗೆ. ತ್ರೈವಿಧ್ಯ ಕರ್ಮ ಪುರುಷ ಸ್ವರ್ಗಂ ಭುಕ್ತ ನಿವರ್ತತೆ. ಹೀಗೆಲ್ಲ ಮಾಡಿದ್ರೆ ಏನಾಗ್ತದೆ ಅಂದರೆ, ನಾನಾ ದೇವತೆಗಳ ಪೂಜಾಗಳನ್ನು ಮಾಡಿ ಕೊನೆಯಲ್ಲಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಂತೆ, ಸ್ವರ್ಗ ಸುಖವನ್ನು ಅನುಭವಿಸ್ತಾರೆ. ಸ್ವರ್ಗ ಸುಖವನ್ನು ಅನುಭವಿಸಿ ಏನು ಮಾಡ್ತಾರೆ? ಪುನಃ ಕುರ್ಯಾತ್ ಪುನಃ ಸ್ವರ್ಗಂ ಯಾತಿ ಯಾ ಬದ್ಧರೇರ್ವಶೇ. ಈಗ ಪರಮಾತ್ಮನಿಗೆ ವಶರಾಗಿ ಏನು ಮಾಡ್ತಾರೆ? ಪರಮಾತ್ಮನಿಗೆ ಕೃಷ್ಣಾರ್ಪಣ ಅಂತ ಚಿಂತನೆ ಮಾಡಿ ನಾನಾ ದೇವತೆಗಳ ಹೋಮ ಯಜ್ಞಗಳನ್ನು ಮಾಡ್ತಾ ಅವರಿಗೆ ಬೇಕಾದ ಸುಖವನ್ನು ಬೇಕು ಅಂತ ಪೂಜಾ ಯಜ್ಞಗಳನ್ನು ಮಾಡ್ತಾ ಏನು ಮಾಡ್ತಾರೆ? ಸ್ವರ್ಗಕ್ಕೆ ಹೋಗ್ತಾರೆ, ಪುನಃ ಬರ್ತಾರೆ. ಪುನಃ ಇಲ್ಲಿ ಸ್ವರ್ಗ ಸುಖಕ್ಕೋಸ್ಕರವಾಗಿ ಯಜ್ಞಗಳನ್ನು ಮಾಡ್ತಾರೆ, ಪುನಃ ಸ್ವರ್ಗಕ್ಕೆ ಹೋಗ್ತಾರೆ. ಹೀಗೆ ತಿರುಗಿ ಮಾಡುವಂಥವರಾಗ್ತಾರೆ. ಸರ್ವಾನ್ ದೇವಾನ್ ಪ್ರವಿಜ್ಞಾಯ ತತ್ಕರ್ಮೇವ ಸದಾ ಭವೇತ್. ಹೀಗೆ ಎಲ್ಲ ದೇವತೆಗಳ ಜ್ಞಾನ, ಆ ಜ್ಞಾನ ಪುರಸ್ಸರವಾಗಿ ಕರ್ಮಗಳನ್ನು ಮಾಡ್ತಾರೆ. ಕೊನೆಗೆ ಕೃಷ್ಣಾರ್ಪಣ ಅಧಿಕ ಗುಣವುಳ್ಳವ, ಅಧಿಕ ದೊಡ್ಡವ ಅಂತ ಹೇಳಿ, ಸರ್ವೋತ್ತಮ ಅಂತ ಹೇಳಿ ಚಿಂತನೆ ಮಾಡಿ ಕೃಷ್ಣಾರ್ಪಣ ಬಿಡ್ತಾರೆ. ಹೀಗೆಲ್ಲ ಮಾಡಿ ಸಮ್ಯಕ್ತತ್ವಾ ಪರಿಜ್ಞಾನಾತ್ ಅನ್ಯಕರ್ಮ ಕೃತೇರಪಿ ಸ್ವರ್ಗಾದಿ ಪ್ರಾರ್ಥನಾಚ್ಛೈವ ರಾಗ ದೇಶಾಶ್ಚ ಪರೀಕ್ಷಯಾತ್. ರಾಗ ದೇಶಾಶ್ಚ ಅಪರೀಕ್ಷಯಾತ್. ಹೀಗೆಲ್ಲ ಮಾಡ್ತಾರೆ ಅವರು. ಪರಮಾತ್ಮನ ಸರ್ವೋತ್ತಮ ಜ್ಞಾನ ಇರ್ತದೆ. ಅನ್ಯ ದೇವತಾ ಪೂಜೆ ಮಾಡೋದು ನಮಗೆ ಸ್ವರ್ಗ ಸುಖ ಆಗ್ತದೆ ಅಂತಲ್ಲ. ಕೊನೆಗೆ ಪರಮಾತ್ಮ ದೊಡ್ಡವನಲ್ಲ ಅಂತ ಕೃಷ್ಣಾರ್ಪಣೆಲ್ಲ ಬಿಟ್ಟು ಮಾಡ್ತಾರಲ್ಲ, ಕೊನೆಗೆ ಅವರಿಗೆ ಪರಮಾತ್ಮನ ಶುದ್ಧ ಜ್ಞಾನವೇ ಬರೋದಿಲ್ಲ. ಸಮ್ಯಕ್ತ ಅಪರಿಜ್ಞಾನ. ಸಮ್ಯಕ್ತ ಅಪರಿಜ್ಞಾನ ಅರ್ಥ ಏನು? ಪರಮಾತ್ಮ ಸರ್ವೋತ್ತಮ ಮಾತ್ರವಲ್ಲ, ಪರಮಾತ್ಮ ಎಲ್ಲರನ್ನೂ ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದವ. ಎಲ್ಲರೂ ಅವನನ್ನು ಆಶ್ರಯಿಸಿದ್ದಾರೆ. ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನ ಪೂಜೆ ಅಂತ ಸರ್ವವಿಷ್ಣು ಕರ್ಮಾನುಷ್ಠಾನವನ್ನು ಮಾಡಬೇಕು ಅಂತ ಇದೆಲ್ಲ ಯಾವುದೂ ಗೊತ್ತಿರಲ್ಲ ಅವರಿಗೆ. ತ್ರೈವಿದ್ಯಕ್ಕೂ, ತ್ರೈವಿದ್ಯ ಧರ್ಮಕ್ಕೂ ಭಾಗವತ ಧರ್ಮಕ್ಕೂ ಇರುವ ವ್ಯತ್ಯಾಸ ಇದನ್ನು ತಿಳ್ಕೊಳ್ಬೇಕು. ಬಹಳ ಮುಖ್ಯ ಇದು. ಬಹಳ ಮುಖ್ಯ ವಿಷಯವನ್ನು ಆಚಾರ್ಯ ತಿಳಿಸ್ತಾರೆ. ಅನ್ಯಕರ್ಮ ಕೃತೇರಪಿ. ಏನೇ ಕರ್ಮಗಳನ್ನು ಮಾಡಲಿ ಅವರು, ಪರಮಾತ್ಮ ಶುದ್ಧ ತತ್ವಜ್ಞಾನ ಇರೋದಿಲ್ಲ ಅವರಿಗೆ. ಶುದ್ಧ ತತ್ವಜ್ಞಾನ ಇಲ್ಲದೆ ಹೋದರೆ
ಆ ಜ್ಞಾನ ಸಾಧನೆಯೂ ಇಲ್ಲ ಅವರಿಗೆ, ಜ್ಞಾನವೂ ಇಲ್ಲ. ಸ್ವರ್ಗಾದಿ ಪ್ರಾರ್ಥನಾಚ್ಛಯ ಅಷ್ಟು ಮಾತ್ರವಲ್ಲ, ಸ್ವರ್ಗಾದಿ ಸುಖ ಬೇಕು ಅಂತ ಅಪೇಕ್ಷೆಯೂ ಇರ್ತದೆ ಅವರಿಗೆ. ಪ್ರಾರ್ಥನೆ ಮಾಡಿಕೊಳ್ತಾರೆ, ಯಜ್ಞ ಯಾಕೆ ಮಾಡ್ತಾರೆ? ಫಲಾಪೇಕ್ಷೆ ಇಟ್ಟುಕೊಂಡು ಮಾಡ್ತಾರೆ. ರಾಗಾದೇಶ ಅಪರೀಕ್ಷಯಾತ್, ರಾಗಾದಿಗಳು ಅವರಿಗೆ ಕ್ಷಯ ಆಗೋದಿಲ್ಲ. ಅಪರೀಕ್ಷಯಾತ್ ಅವರಿಗೆ ಹಾಗೆ ಉಳ್ಕೊಳ್ತೀವಿ. ಕ್ಷಯ ಆಗಬೇಕಲ್ಲ, ರಾಗಾದಿಗಳು ಕ್ಷಯವಾದರೆ ಅಲ್ಲ ನಮಗೆ ಅಂತಃಕರಣ ಶುದ್ಧಿ. ಅದರೇ ಪೂರ್ವಕವಾಗಿ ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಿಕೊಂಡು ವಿಹಿತ ಕರ್ಮಾನುಷ್ಠಾನವನ್ನು ಪರಮಾತ್ಮನ ಪೂಜೆ ಅಂತೆಲ್ಲ ಮಾಡುವಂತಹದ್ದು ಇದು ಯಾವುದೂ ಆಗಲ್ಲ ಅವ್ರಿಗೆ. ಯಾಕೆ? ರಾಗಾದಿಗಳು ಉಂಟು. ಎಂತಹ ರಾಗ? ಸ್ವರ್ಗ ಸುಖ ಬೇಕು ಅಂತ ರಾಗಾದಿ ಉಂಟು. ಕರ್ಮ ಅದಕ್ಕೆ ಮಾಡುವಂಥವರಾಗ್ತಾರೆ. ಆ ಕರ್ಮ ಏನಾಯಿತು ಇವಾಗ? ಕಾಮ್ಯ ಕರ್ಮವಾಯಿತು. ನೋಡಿ, ವಿಷ್ಣು ಧರ್ಮ ಅನಿಸಿಕೊಳ್ಳುವಂತಹ ಭಾಗವತ ಧರ್ಮ ಅನ್ನೋ ಅರ್ಥ ಇದು, ಅದು ನಿಷ್ಕಾಮ ಕರ್ಮ. ತ್ರೈವಿಧ್ಯ ಧರ್ಮ ಅನಿಸಿಕೊಳ್ಳುವಂತಹ ವೇದ ವಿಹಿತ ಕರ್ಮಗಳನ್ನು ಅದು ನಮಗೆ ಕಾಮ್ಯ ಕರ್ಮವಾಗಲಿ. ಸ್ವರ್ಗ ಸುಖ ಬೇಕು ಅಂತ ಯಜ್ಞಗಳನ್ನು ಮಾಡುವಂತಹ ವಿಷಯಗಳೆಲ್ಲ ತ್ರೈವಿಧ್ಯ ಧರ್ಮ ಎಂಥದ್ದು? ಕಾಮ್ಯ ಕರ್ಮ. ನಿಷಿದ್ಧ ಕರ್ಮದ ತ್ಯಾಗ ಮುಖಾಂತರವಾಗಿ ಕರ್ಮಫಲದ ಅಪೇಕ್ಷೆ ಇಲ್ಲದೆ ಎಲ್ಲವೂ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಿದಂತೂ ಮೋಕ್ಷವೇ. ಕಾಮ್ಯಕರ್ಮ ಆಗಲಿ ಸ್ವರ್ಗ ಸುಖ ಬೇಕು ಅಂತ ಚಿಂತನೆ ಮಾಡಿದ್ರೆ ಪರಮಾತ್ಮನ ತತ್ವಜ್ಞಾನವೂ ಇಲ್ಲ. ತತ್ವಜ್ಞಾನದೇ ಹೋದರೆ ತತ್ಸಾಧನೆಯೂ ಇಲ್ಲ. ಏನಾಗ್ತದೆ? ಕೊನೆಗೆ ಅವರಿಗೆ ಮೋಕ್ಷ ಸಿಗೋದೇ ಇಲ್ಲ. ಸ್ವರ್ಗಕ್ಕೆ ಹೋಗ್ತಾರೆ, ಬರ್ತಾರೆ. ಸ್ವರ್ಗಕ್ಕೆ ಹೋಗುವಂಥವರು ಬರ್ತಾರೆ. ಕೊನೆಗೆ ಏನಾಗ್ತದೆ ಅದನ್ನು ತಿಳಿಸಿಕೊಡ್ತಾರೆ ಅವರು. ಸದಾ ವಿಷ್ಣುವರ ಸ್ಮರಣಾತ್ ತ್ರೈವಿದ್ಯೋ ನಾಪ್ನುಯಾತ್ ಪರಂ. ಹೀಗೆಲ್ಲ ಆದಾಗ ವಿಷ್ಣುವಿನ ಸ್ಮರಣೆ ಉಂಟಾಗಲ್ಲ. ಸದಾ ಸ್ಮರಣೆ ಇರ್ತದೆ ಅವರಿಗೆ. ಸದಾ ಸ್ಮರಣೆ ಆಗಬೇಕು ಅಂದರೆ ತತ್ವಜ್ಞಾನ ಬೇಕು. ತತ್ವಜ್ಞಾನಕ್ಕೆ ಬೇಕಾದಂತಹ ಸಾಧನೆಗಳು ಬೇಕು ಅಲ್ವಾ? ಇದೆಲ್ಲ ಯಾವುದೂ ಇಲ್ಲ ಕಾಮ್ಯಕರ್ಮ ಮಾಡುವಂತಹ ತ್ರೈವಿದ್ಯರಲ್ಲಿ. ತ್ರೈವಿದ್ಯ ಧರ್ಮ ಅಂದರೆ ಕಾಮ್ಯಕರ್ಮ ಮಾಡುವಂಥವ್ರು. ಎಲ್ಲ ಜ್ಞಾನ ಇರ್ತದೆ ಅವರಿಗೆ. ಇಷ್ಟು ಸರ್ವೋತ್ತಮ ಅಧಿಕ ಗುಣವುಳ್ಳವ ಕೃಷ್ಣಾರ್ಪಣ ಅಂತ ಬಿಡ್ತಾರೆ. ಈಗ ಬಹಳ ಮಂದಿ ಎಂಥವರೇ ಇರುವಂಥವ್ರು. ವಿಷ್ಣು ದೊಡ್ಡವ ಅಂತ ಜ್ಞಾನ ಇದೆ ನಮಗೆ, ಅಧಿಕ ಗುಣವುಳ್ಳವ ಅಂತ ಜ್ಞಾನ ಇದೆ. ಬೇರೆ 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 ಪೂಜೆ ಮಾಡಿ ಅವರೆಲ್ಲ ನಮಗೆ ಭೋಗ ಕೊಡಿಸ್ತಾರೆ, ಒಳ್ಳೆ ನಮಗೆ ಸ್ವರ್ಗ ಸುಖ ಸಿಗ್ತದೆ ಅಂತ ಮಾಡಿ ಕೊನೆಗೆ ಒಂದು ಜ್ಞಾನ ಏನು? ಇದು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಡೋಣ ಅಂತ. ಆದರೆ ಇದೆಲ್ಲ ಯಾಕೆ ಮಾಡ್ತಿರೋದು? ಕಾಮ್ಯಕರ್ಮದ ಸುಖಕ್ಕೋಸ್ಕರ, ಫಲಾಪೇಕ್ಷೆಯಿಂದ ಮಾಡುವಂತಹದ್ದು. ಇದು ನಮಗೆ ನಿಜವಾದ ಫಲವನ್ನು ತಂದುಕೊಡಲ್ಲ. ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುವಂತಹದ್ದಲ್ಲ ಇದು. ಯಾಕೆ? ಅಂಥವರಿಗೆ ನಿಜವಾಗ್ಲೂ ಪರಮಾತ್ಮನ ಸ್ಮರಣೆ ನಿರಂತರವಾಗಿ ಆಗುವಂಥದ್ದಿಲ್ಲ. ಪರಮಾತ್ಮನ ಸ್ಮರಣೆ ನಿರಂತರವಾಗಿ ಆಗದೆ ಹೋದರೆ ತ್ರೈವಿಧ್ಯ ಧರ್ಮದಿಂದಾಗಿ ನಮಗೆ ನಿಜವಾದ ಪ್ರಯೋಜನ ಆಗೋದಿಲ್ಲ. ಕ್ರಮೇಣ ಮುಚ್ಚತೆ ವಿಷ್ಣು ಕರ್ಮಾಣ್ಯಂತೆ ಸಮರ್ಪಯನ್ ಯದಿ ಸರ್ವಾಣಿ ನಿಯಮಾತ್ ಜನ್ಮವಿಭೂವಿಶ್ವ ಶುಭೈ. ಆದರೂ ಸಹಿತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ, ತಾತ್ಪರ್ಯದಲ್ಲಿ ಹೇಳುವಂತಹ ಮಾತು ಅದೇ. ತ್ರೈವಿದ್ಯಗಳು ಸಹಿತ ಭೂಜನ್ಮಗಳಲ್ಲಿ ಮಾಡಿದಂತಹ ಕರ್ಮದ ಪುಣ್ಯದಿಂದಾಗಿ ಯದಿ ತಸ್ಮಾತ್ ಸರ್ವಾಣಿ ನಿಯಮಾತ್, ನಿಯಮೇನ ಆ ಶುಭ ಕರ್ಮಗಳನ್ನು ಮಾಡಿ 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 ಅದರಲ್ಲಿ ವೈರಾಗ್ಯವನ್ನು ತಾಳಿ ನಿಯಮೇನ ಅದು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ. ನಿಯಮೇನ ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಅರ್ಥ ಏನು? ಮಾಡುವಂತಹ ಕರ್ಮವೆಲ್ಲ ನಿಯಮೇನ ಅರ್ಥ ಏನು? ಇದು ನಮ್ಮ ವಿಹಿತ ಕರ್ಮಾನುಷ್ಠಾನ, ನಮಗೆ ಯಾವ ಕರ್ಮ ಭೋಗವೂ ಬೇಡ, ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವಂತಹ ಅನುಸಂಧಾನ ಅಂತ ಬಂದರೆ ಕ್ರಮೇಣ ಮುಚ್ಚತೆ ವಿಷ್ಣು ಕರ್ಮಾಣ್ಯಂತೆ ಸಮರ್ಪಯನ್. ಕೇವಲ ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಮಾತ್ರವಲ್ಲ, ನಿಯಮೇನ ಸರ್ವಾಣಿ ಪರಮಾತ್ಮನಿಗೆ ಅರ್ಪಣೆ. ಇಲ್ಲಿ ತನಕ ಏನು ಮಾಡ್ತಿದ್ದಾವ? ತ್ರೈವಿಧ್ಯ ಧರ್ಮ ಅಂದ್ರೆ ಅರ್ಥ ಏನು? ಕೊನೆಗೆ ಅರ್ಪಣೆ ಮಾಡೋದಷ್ಟೇ, ಬೇರೆ ಬೇರೆ ಪೂಜೆ ಮಾಡೋದು ಮಾತ್ರ ಕೊನೆಗೆ ಅರ್ಪಣೆ. ಯಾಕೆ? ಅದು ದೊಡ್ಡವ ಅಂತ. ಹಾಗಲ್ಲ, ನಿಯಮೇನ ಎಲ್ಲದೂ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವಂತಹ ಕರ್ಮ. ಯಜ್ಞ ಯಾಗಾದಿಗಳು ಅವರು ಮಾಡುವಂತಹ ಸ್ವಹಿತ ಎಲ್ಲವೂ ಯಜ್ಞ ಯಾಗ, ಅದೆಲ್ಲೂ ಪರಮಾತ್ಮನಿಗೆ ಅರ್ಪಣೆ. ಯಾವ ಫಲಾಪೇಕ್ಷೆ ಇಲ್ಲದೆ ನಿಷಿದ್ಧವಾದಂತಹ ಕರ್ಮವನ್ನು ತ್ಯಾಗ ಮಾಡುವ ಮುಖಾಂತರವಾಗಿ, ಯಾವ ಫಲಾಪೇಕ್ಷೆ ಇಲ್ಲದೆ, ಇದೆಲ್ಲ ಪರಮಾತ್ಮನ ಪ್ರೀತೀತ ಅನುಸಂಧಾನದಿಂದಾಗಿ ಮಾಡಿಬಿಟ್ರೆ ಯಾರಿಗೆಲ್ರಿಗೂ ಆಗಲ್ಲ. ಇದು ಕೆಲವೊಬ್ಬ ಸಾತ್ವಿಕ ಜೀವರಿಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಪರಮಾತ್ಮ ಮುಕ್ತಿಯನ್ನೇ ಕೊಡ್ತಾನೆ. ಕ್ರಮೇಣ ಮುಚ್ಚತೆ ವಿಷ್ಣು, ಕ್ರಮವಾಗಿ ಅವರಿಗೆ ಮುಂದೆ ಶುದ್ಧ ತತ್ವಜ್ಞಾನದ ಮುಖಾಂತರವಾಗಿ, ಜ್ಞಾನ ಸಾಧನೆಯ ಮುಖಾಂತರವಾಗಿ ಅವರು ಪರಮಾತ್ಮನ ಸಾಕ್ಷಾತ್ಕಾರ ಮುಖಾಂತರವಾಗಿ ದ್ವಾರ ಮುಕ್ತಿಯನ್ನು ಪಡೆಯುವಂಥವರಾಗ್ತಾರೆ ಅಂತ. ಕೊನೆಯಲ್ಲಿ ಮತ್ತೊಂದು ವಿಷಯವನ್ನು ಹೇಳಿ ಮುಗಿಸ್ತಾರೆ ನೋಡಿ. ಎರಡು ಧರ್ಮದ ಬಗ್ಗೆ ಹೇಳಿದರು. ಒಂದು ಶುದ್ಧವಾದಂತಹ ವಿಷ್ಣು ಧರ್ಮ ಎಂಬುವಂತಹ ಭಾಗವತ ಧರ್ಮ ಅಲ್ವಾ? ಇನ್ನೊಂದು ಕಾಮ್ಯಭೋಗ ಅಂತ ಹೇಳಿಕೊಳ್ಳುವಂತಹ ತ್ರೈವಿದ್ಯರ ಬಗ್ಗೆ ಹೇಳಿದ್ದಾರೆ. ವೇದೋಕ್ತ ಕರ್ಮಗಳನ್ನೇ ಮಾಡುವಂಥವ್ರು, ಆದರೂ ಕಾಮ್ಯಕರ್ಮ ಉಳ್ಳವರು. ಇನ್ನೊಂದು ವಿಷಯ ಬಗ್ಗೆ ಹೇಳ್ತಾರೆ, ತ್ರಯೀಕರಣಿಕರು ಅಂತ ಅವರ ಬಗ್ಗೆ ಹೇಳ್ತಾ ಹೋಗ್ತಾರೆ. ತ್ರಯೀಕ್ರಿಯೆಗಳು. ಪರಂ ವಿಷ್ಣುಂನ ಯೋ ವೇತ್ತಿ ಕುರ್ವಾಣೋಪಿ ತ್ರಯೀಕ್ರಿಯಾ
ನಾಸೋ ತ್ರೈವಿದ್ಯ ಇತ್ಯುಕ್ತೋ ವೇದವಾದಿ ಸ ಉಚ್ಯತೆ. ಮತ್ತೊಬ್ಬರಿದ್ದಾರಂತೆ, ಅವರು ಯಾರು? ವೇದವಾದಿಗಳು ಅಂತ. ಏನು ವೇದವಾದಿ ಅಂತಂದ್ರೆ ಪರಮಾತ್ಮ ಸರ್ವೋತ್ತಮ ಅಂತ ಯಾವ ಜ್ಞಾನವೂ ಇಲ್ಲ, ಉತ್ಕೃಷ್ಟತ್ವದ ಜ್ಞಾನ ಯಾವುದೂ ಇರಲ್ಲ. ಆದರೆ ತ್ರಯೀಕ್ರಿಯಾ ಕುರ್ವಾಣ, ತ್ರಯೀಕರಣಗಳನ್ನು ಮಾಡ್ತಾರಂತೆ. ಏನು ತ್ರಯೀಕರಣ? ಅದೇ ವೇದವಿಹಿತ ಕರ್ಮಗಳನ್ನು ಮಾಡುವಂಥವ್ರು ಅಂತ. ತ್ರಯಿ ಅಂದ್ರೆ ಅರ್ಥ ಏನು? ವೇದಗಳು. ವೇದವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾರೆ. ಆದರೆ ತ್ರೈವಿದ್ಯರು ಅಲ್ಲ. ಯಾಕಂದ್ರೆ ತ್ರೈವಿದ್ಯರಿಗೆ ಗೊತ್ತಿದೆ ಏನು ಅಂತ, ಪರಮಾತ್ಮ ಸರ್ವೋತ್ತಮ ಅಂತ ಜ್ಞಾನ ಇರ್ತದೆ ಅವರಿಗೆ. ಅಭ್ಯತಿಕೋ ಗುಣ ಹೇಳಿದ್ದಾರೆ ಅಲ್ವಾ, ಅಧಿಕವಾದಂತಹ ಗುಣವುಳ್ಳವ, ಅವರ ಬಗ್ಗೆ ಜ್ಞಾನ ಇರ್ತದೆ. ಇವರಿಗೆ ಪರಮಾತ್ಮನ ಜ್ಞಾನ ಏನೂ ಇರಲ್ಲ, ಸರ್ವೋತ್ತಮತ್ವಾದ ಜ್ಞಾನ ಇರಲ್ಲ. ಆದರೆ ವೇದವಿಹಿತ ಕರ್ಮವನ್ನು ಮಾಡ್ತಾರೆ. ಇವರು ತ್ರೈವಿದ್ಯರಲ್ಲ. ನಾಸೋ ತ್ರೈವಿದ್ಯ ಇತ್ಯುಕ್ತೋ ವೇದವಾದಿ ಸ ಉಚ್ಯತೆ. ಅಂಥವ್ರನ್ನ ವೇದವಾದಿಗಳು ಅಂತ ಹೇಳ್ತಾರೆ. ಏನ್ರಿ ವೇದವಾದಿ? ಹೌದು, ವೇದವಾದಿ ಅಂತ ಹೆಸರು ಅವರು. ಯಾಕೆ ವೇದವಾದಿ? ವಾದಿ ಪದಕ್ಕೆ ಅರ್ಥವನ್ನು ಹೇಳ್ತಾರೆ. ವಾದೋ ವಿವಾದ ಸಂಪ್ರೋಕ್ತೋ ವಾದೋ ವಚನಮೇವಚ ವೇದೋಕ್ತೇ ವಿಷ್ಣು ಮಾಹಾತ್ಮ್ಯೆ ವಿವಾದಾತ್ ಪಠನಾದಪಿ. ವಾದ ಪದಕ್ಕೆ ಅರ್ಥ ಏನು ಗೊತ್ತಾ? ಒಂದು ವಿವಾದ ಅಂತ ಹೆಸರು. ವಾದ ಅಂದರೆ ವಿವಾದ, ವೇದದ ವಿವಾದವನ್ನು ಮಾಡುವಂಥವ್ರು. ಇನ್ನೊಂದು ಅರ್ಥ ಏನು? ವಚನ ಅಂತ. ವಾದ ಅಂದರೆ ವಚನ, ಅದರ ಅರ್ಥ ಏನು? ವೇದ ವಚನವನ್ನು ಮಾಡುವಂಥವ್ರು. ವೇದದಲ್ಲಿ ಬರುವಂತಹ ವಚನ ಕರ್ಮಗಳನ್ನು ಹೇಳುವಂಥವ್ರು, ತಿಳಿಯುವಂಥವ್ರು. ವೇದೋಕ್ತೇ ವಿಷ್ಣು ಮಹಾತ್ಮೆ ವಿವಾದಾತ್ ಪಠನ. ವೇದದಲ್ಲಿ ಹೇಳುವಂತಹ ವಿಷ್ಣುವಿನ ಮಹಾತ್ಮ್ಯದಲ್ಲಿ ಅದರ ವಿವಾದವುಳ್ಳವರಾಗುವಂಥವ್ರು. ವೇದದಲ್ಲಿ ವಿಷ್ಣು ಮಹಾತ್ಮ್ಯ ಬರುತ್ತದೆ ಅಲ್ವಾ? ವೇದ ಅಂದರೆ ವಿಷ್ಣು ಮಹಾತ್ಮ್ಯ. ಆ ವಿಷ್ಣು ಮಹಾತ್ಮ್ಯದ ಎಂಬುವಂತಹ ವೇದದ ವಿಚಾರದಲ್ಲಿ ವಿವಾದವುಳ್ಳವರು. ವಿವಾದವುಳ್ಳವರ ಅರ್ಥ ಏನು? ವಿವಾದ ಅಂದರೆ ಒಪ್ಪದೇ ಇರೋರು ಅಂತ ಅರ್ಥ ಏನು. ಇನ್ನೊಂದು ಅರ್ಥ ಏನು? ವೇದದ ವಚನ ಉಳ್ಳವರು ಅಂದ್ರೆ ಅರ್ಥ ಏನು? ವೇದದ ಅರ್ಥವನ್ನು ತಿಳಿದುಕೊಳ್ಳದೆ ವಚನ ಮಾಡೋರು ಅಂದರೆ ಪಠನ ಮಾಡೋರು ಅಂತ ಅರ್ಥ. ವೇದದ ವಾದ ಅಂದರೆ ವಿವಾದ. ಎಂತಹ ವಿವಾದ? ಪರಮಾತ್ಮನ ಮಹಾತ್ಮ್ಯ ವಿಷಯದಲ್ಲಿ ವಿವಾದ ಉಳ್ಳವರು, ಅವನ ತಿಳಿದುಕೊಳ್ಳೋರೇ ಅಲ್ಲ. ವೇದದ ವಚನ ಉಳ್ಳವರು, ವಚನ ಅಂದರೆ ಪಠನ ಉಳ್ಳವರು. ವೇದದ ಅರ್ಥವನ್ನು ತಿಳಿದುಕೊಳ್ಳದೆ ಸುಮ್ಮನೆ ಅದನ್ನು ಉದ್ದಕ್ಕೆ ಪಠನ ಮಾಡ್ತಾ ಹೋಗೋದು. ಅದೊಂದು ಗಾದೆ ಇದಲ್ಲ, ಏನು ಗಾದೆ? ಉರುಳು ಹೊಡೆಯೋದು ಅಂತ ಒಂದು ಗಾದೆ ಇದೆ. ಸುಮ್ಮನೆ ಉರುಳಿತಾ ಹೋಗೋದಷ್ಟೇ, ಏನೂ ಪ್ರಯೋಜನ ಇಲ್ಲ, ಅದೇನು ತಿಳಿಯೋದೇ ಇಲ್ಲ. ಈಗ ಬಹಳ ಮಂದಿ ಹೀಗೆ ಇರೋದು. ಚಂದ ವೇದ ಓದುವಂಥವ್ರು ಇರ್ತಾರೆ, ಅದು ಅರ್ಥಜ್ಞಾನವೇ ಇರಲ್ಲ. ಅವರೆಲ್ಲ ಎಂಥವರು? ವೇದವಾದಿ. ಪರಮಾತ್ಮನ ಮಹತ್ಯವನ್ನು ತಿಳಿದುಕೊಳ್ಳಲ್ಲ, ಅದು ಅರ್ಥದ ಅನುಸಂಧಾನ ಮಾಡಲಿಕ್ಕೆ ಹೋಗಲ್ಲ. ಅವರೆಲ್ಲ ಎಂಥವರು ಅಂದರೆ ವೇದವಾದಿ. ನೋಡಿ, ಶುದ್ಧವಾದಂತಹ ವಿಷ್ಣು ಧರ್ಮ ಎಂಬುವಂತಹ ಭಾಗವತ ಧರ್ಮ ಅವರ ಬಗ್ಗೆ ಹೇಳಿದ್ರು. ವೇದದಲ್ಲಿ ಬರುವಂತಹ ವಿಚಾರವನ್ನು ತಿಳಿದುಕೊಂಡು ಅದರ ಪರಮಾತ್ಮನ ಮಹಾತ್ಮ್ಯವನ್ನು ತಿಳಿದುಕೊಂಡು ಅನ್ಯ ದೇವತಾ ಪೂಜೆಯನ್ನು ಮಾಡುವಂಥವ್ರು, ಕೊನೆಯಲ್ಲಿ ಪರಮಾತ್ಮನ ಅರ್ಪಣೆ ಮಾಡೋದು, ಸ್ವರ್ಗಾದಿ ಸುಖಕ್ಕೋಸ್ಕರ ಮಾಡುವಂಥವ್ರು ಎಲ್ಲ ತ್ರೈವಿದ್ಯರು. ಇನ್ನುಳಿದವರು ತ್ರೈವಿದ್ಯರಲ್ಲ, ವೇದವನ್ನ ಓದುವಂಥವ್ರು, ಆದರೆ ಮಹಾತ್ಮ್ಯ ಇಲ್ಲ, ಪರಮಾತ್ಮನ ಮಹಾತ್ಮ್ಯ ಜ್ಞಾನವಿಲ್ಲ, ಅದರ ಅರ್ಥ ಚಿಂತನೆಯೂ ಇಲ್ಲ. ಇವರೆಲ್ಲ ವೇದವಾದಿಗಳು. ಅವರೇನಾಗ್ತಾರೆ? ಬರೀ ವೇದವನ್ನು ಓದ್ತಾ ಮುಂದೆ ತಿಳಿಸ್ತಾರೆ. ವೇದೋಕ್ತೆ ವಿಷ್ಣು ಮಹಾತ್ಮೆ ವಿವಾದಾತ್ ಪಠನಾದಪಿ ಅಥವಾ ನಿರಾರ್ಥಕಾತ್ ಪಾಠಾತ್ ವೇದವಾದಿ ಸೌಚ್ಯತೆ. ಇವರೆಲ್ಲ ವೇದವಾದಿಗಳು. ವೇದವಾದ ರಥೋ ನ ಸ್ಯಾತ್ ನ ಪಾಷಂಡಿ ನ ಹೈತುಕಿ. ಈ ವೇದ ವಾದರಹಿತರಿದ್ದಾರಲ್ಲ, ವೇದವಾದ ರಥರು ಅಂದರೆ ಪರಮಾತ್ಮನ ಮಹಾತ್ಮ್ಯ ತಿಳಿದುಕೊಳ್ಳುವಂತಹವರು, ವೇದದ ಅರ್ಥವನ್ನು ತಿಳಿದುಕೊಳ್ಳುವಂಥವರು. ಅಷ್ಟು ಮಾತ್ರವಲ್ಲ, ನ ಪಾಷಂಡಿ ನ ಹೈತುಕಿ. ಪಾಷಂಡಿಗಳು ಅಂದರೆ ಅರ್ಥ ಏನು? ಅವೈದಿಕರಾದಂತಹ ಬೌದ್ಧ ಪಾಶುಪತಾದಿಗಳು. ಅಷ್ಟು ಮಾತ್ರವಲ್ಲ, ಹೈತಿಕು ಅಂದರೆ ಶುಷ್ಕ ತರ್ಕವನ್ನು ಮಾಡುವಂತಹ ಸಾಂಖ್ಯ, ಯೋಗ, ನ್ಯಾಯ, ವೈಶಿಕ ಮತಗಳು ಇವರು ಶುಷ್ಕ ತರ್ಕ ಮಾಡುವಂತಹ ಇವರೆಲ್ಲರೂ ಸಹಿತ ತೇಭ್ಯೋ ಯಾತಿ ತಮೋ ಘೋರಂ ಅಂಧಂ ಯಸ್ಮಾನ ಚೋತ್ಯುತಃ. ಇವರೆಲ್ಲ ಘೋರತಮವಾದಂತಹ ಅಂಧಂತಮಸ್ಸನ್ನೇ ಪ್ರವೇಶ ಮಾಡ್ತಾರೆ. ಏನೂ ವ್ಯತ್ಯಾಸ ಇಲ್ಲ. ವೇದ ಓದೋರಿಗೂ ವೇದವನ್ನು ಒಪ್ಪದೇ ಇರುವಂತಹ ಅವೈದಿಕರಾದಂತಹ ಬೌದ್ಧಾದಿಗಳಿಗೂ ಸುಮ್ಮನೆ ಶುಷ್ಕ ತರ್ಕವನ್ನು ಮಾಡುವಂತಹ ನ್ಯಾಯ, ವೈಶೇಷಿಕ ಮೊದಲಾದಂಥವರಿಗೂ ಸಾಂಖ್ಯಯೋಗಗಳು ಸಹಿತ ಏನು ವ್ಯತ್ಯಾಸ ಇಲ್ಲ. ಎಲ್ಲರೂ ಅಂಧಂತಮಸ್ಸವನ್ನು ಪ್ರವೇಶ ಮಾಡ್ತಾರೆ. ಅನಾರಂಭಮನಂತಂ ಚ ನಿತ್ಯ ದುಃಖಂ ಸುಖೋಚಿತಂ. ಸುಖ ಇಲ್ಲದೆ ಇರುವಂತಹ ನಿತ್ಯ ದುಃಖ ರೂಪವಾದಂತಹ ಅನಂತಮಸ್ಸವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಆರಂಭವೂ ಇಲ್ಲ, ಅಂತ್ಯವೇ ಇಲ್ಲ. ಏನ್ರಿ ಆರಂಭ ಇಲ್ಲ? ಆರಂಭ ಆಯ್ತಲ್ಲ, ಇಲ್ಲಿ ತನಕ ಇದ್ದು ಆಮೇಲೆ ತನಕ ಹೋಗಿತ್ತು. ಏನು ಅನಾರಂಭ ಅಂದರೆ ಬಹುಬ್ರಾದ ಪದಕ್ಕೆ ಅರ್ಥವನ್ನು ಹೇಳ್ತಾರೆ ಮುಂದೆ. ಅನಾರಂಭ ಅಂದರೆ ಅವರಿಗೆ ಆರಂಭವಾದಂತಹ ನಿತ್ಯ ದುಃಖ, ಅದಕ್ಕೆ ಫುಲ್ ಸ್ಟಾಪೇ ಇಲ್ಲ, ಅದಕ್ಕೊಂದು ಕಮನೇ ಇಲ್ಲ. ಕಮ ಫುಲ್ ಸ್ಟಾಪ್ ಇದ್ರೆ ಮತ್ತೆ ಆರಂಭ ಅಂತ ನಿತ್ಯವಾಗಿ ಇರ್ತದೆ. ಇಲ್ಲಿ ತನಕ
ಅಂತ್ಯವೇ ಇಲ್ಲ. ಹೀಗೆ ಅನಾರಂಭ ಅನಂತ ರೂಪವಾದಂಥ ಅಂತ್ಯದೇ ಇಲ್ಲದೆ ಇರುವಂತಹ ಸುಖವೇ ಇಲ್ಲದೆ ಇರುವಂತಹ ನಿತ್ಯ ದುಃಖವನ್ನು ಪಡುವಂಥವರಾಗ್ತಾರೆ ಅಂಥ ತಮಸ್ಸಿನಲ್ಲಿ. ವವ್ರಂ ಯದ್ವೇದ ಗದಿತಂ ಯತ್ರ ಯಾಂತ್ಯಸುರಾದಯ, ವೇದದಲ್ಲಿ ಹೇಳುವಂತಹ ವವ್ರ ಅಂತ ಎಲ್ಲ ವವ್ರವನ್ನು ಪ್ರವೇಶ ಮಾಡ್ತಾರಂತೆ. ಯಾರು? ಅಸುರಾದಿಗಳು. ಎಲ್ಲ ಹೋಗುವಂಥವ್ರು ಯಾರು? ಅಸುರಾದಿಗಳು. ವೇದವಾದಿಗಳಾದರೂ ಸಹಿತ ಪರಮಾತ್ಮನ ಚಿಂತನೆ ಇಲ್ಲದೆ, ಮಾತ್ಮ್ಯ ಜ್ಞಾನ ಇಲ್ಲದೆ, ಅರ್ಥವನ್ನು ಚಿಂತನೆ ಮಾಡದೆ ಹೋದರೆ, ಸುಮ್ಮನೆ ಊರು ಹೊಡೆದ ಇದ್ರೆ ಏನಾಗ್ತದೆ? ಎಲ್ಲ ವವ್ರ. ವವ್ರ ಅಂತ ಅರ್ಥ ಏನು ಅಂತ ಬಹಳ ಚಂದ ಹೇಳ್ತಾರೆ. ವವ್ರ ಪದಕ್ಕೆ ಅರ್ಥ ಏನು? ವಾರಯತಿ ಇತಿ ವವ್ರ. ವಾರಯತಿ ಅಂದರೆ ಅವರಿಗೇನಾಗ್ತದೆ? ಪ್ರತಿಬಂಧನೆ ಮಾಡಿಬಿಡ್ತದಂತೆ. ವಾರಯತಿ ಅಂದರೆ ತಡೆ ಹಿಡಿಬಿಡ್ತದೆ, ತನ್ನ ಕಡೆ ಬರುವಂಥವ್ರನ್ನ ವವ್ರ ಮಾಡಿಬಿಡ್ತದೆ. ಅರ್ಥ ಏನು? ಪ್ರತಿಬಂಧನೆ ಮಾಡಿಬಿಡ್ತದೆ, ಇಲ್ಲಿಂದ ಹೋಗದ ಹಾಗೆ, ಅಂತ್ಯ ಕಾಣದ ಹಾಗೆ ವವ್ರ. ಅಥವಾ ವವ್ರ ಪದಕ್ಕೆ ಅರ್ಥ ಏನು? ಸದಾ ಆವೃಣೋತಿ ಇತಿ ವವ್ರ. ಸದಾ ಆವೃಣೋತಿ ಅಂದ್ರೆ ಅರ್ಥ ಏನು? ಸದಾ ಆವೃಣೋತಿ, ಸದಾ ಅವರಿಗೆ ದುಃಖ ಆವರಣೆ ಇಸ್ಕೊಳ್ತದೆ. ಸದಾ ಅದಕ್ಕೆ ಇದೇ ಇಲ್ಲ, ಫುಲ್ ಸ್ಟಾಪೇ ಇಲ್ಲ, ಅಂತ್ಯವೇ ಇಲ್ಲ. ಅಥವಾ ವವ್ರ ಪದಕ್ಕೆ ಅರ್ಥ ಏನು? ವರಂ ಆನಂದಂ ವಾರಯತಿ. ವರ ಅಂದರೆ ಆನಂದ ಅಂತ ಅರ್ಥ. ಅದರ ವಾರಯತಿ. ಆ ವ್ರ. ವಾ ಅಂದರೆ ವರ, ಆನಂದ. ವ್ರ ಅಂದರೆ ವಾರಯತಿ. ವವ್ರ ಆನಂದವನ್ನ ನಿವಾರಿಸಿ ಬಿಡ್ತದೆ. ಅಂದ್ರೆ ಅರ್ಥ ಏನು? ದುಃಖವನ್ನು ಸದಾ ಕೊಡ್ತದೆ ಅಂತ. ಹೀಗೆ ಅಸುರಾದಿಗಳೆಲ್ಲ ಈ ಲೋಕಕ್ಕೆ ಪ್ರವೇಶನ ಮಾಡುವಂಥವರು. ಎಂಥವರು? ತಮೋ ಯೋಗ್ಯ ಜೀವರೆಲ್ಲ ಪ್ರವೇಶ ಮಾಡಿಬಿಡ್ತಾರೆ. ಹೀಗೆ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸುವಂತಹ ವಿಷಯ ಏನು? ತ್ರೈವಿದ್ಯರಾಗಬಹುದು, ತ್ರೈಕರಣ ಎನಿಸಿಕೊಳ್ಳುವಂತಹ ವೇದವಾದಿಗಳಾಗಬಹುದು, ಎಲ್ಲರೂ ಸಹಿತ ದುಃಖಕ್ಕೆ ಕಾರಣವಾದದ್ದನ್ನೇ ಮಾಡುವಂಥವರಾಗ್ತಾರೆ. ಕರ್ಮಬಂಧನ ರೂಪದ ಈ ಸಂಸಾರದಿಂದ ಬಿಡುಗಡೆ ಇಲ್ಲವೇ ಇಲ್ಲ, ನಿತ್ಯವೂ ದುಃಖವೇ. ಆದರೆ ಯಾರು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್, ಸ್ವಲ್ಪ ಪರಮಾತ್ಮನ ಆ ವಿಷ್ಣು ಧರ್ಮವನ್ನು, ಭಾಗವತ ಧರ್ಮವನ್ನು ಚಿಂತನೆ ಮಾಡುವಂಥವರಿಗೆ ಅನುಷ್ಠಾನ ಮಾಡಿಬಿಟ್ರಂತೂ ವಿಶೇಷ ಮೋಕ್ಷವೇ. ಅದರಲ್ಲಿ ಪ್ರಯತ್ನ ಪಟ್ಟು ಇಚ್ಛೆ ಪಟ್ಟರೂ ಸಾಕು, ವಿಶೇಷವಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಯಾಕೆ ಅರ್ಜುನಿಗೆ ಹೇಳ್ತಾ ಇದ್ದಾನೆ? ನೀನು ಯುದ್ಧ ಮಾಡುವಂತಹ ಸಹಿತ ಕರ್ಮಾನುಷ್ಠಾನವನ್ನು ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡ್ತಿದ್ದೇನೆ ಅಂತ ಚಿಂತನೆ ಮಾಡು ಸಾಕು, ಇಚ್ಛೆ ಪಡು ಸಾಕು. ಇದರಿಂದ ನಿನಗೆ ಮುಕ್ತಿಯೇ ಸಿಗ್ತದೆ. ಸ್ವರ್ಗ ಏನೋ, ಮುಕ್ತಿಯೇ ಸಿಗ್ತದೆ. ಇನ್ನು ಮಾಡಿದ್ರೆ ಏನಪ್ಪ ಅಂತ ಕೇಳ್ತಾನೆ. ಅದರಿಂದಾಗಿ ಮಾಡು ವಿಹಿತ ಕರ್ಮಾನುಷ್ಠಾನ, ಪರಮಾತ್ಮನ ಪೂಜೆ ಅಂತ ಮಾಡು. ಇದರಿಂದ ಪಾಪ ಬರ್ತದೆ, ಇದರಿಂದ ಪುಣ್ಯ ಬರ್ತದೆ, ಯಾವುದರ ಚಿಂತನೆ ಮಾಡಬೇಡ. ಪರಮಾತ್ಮನ ಪ್ರೀತ್ಯರ್ಥವಾಗಲಿ ಅಂತ ಚಿಂತನೆ ಮಾಡು. ತ್ರಾಗತೆ ಮಹತೋ ಭಯಾತ್, ವಿಶೇಷವಾಗಿ ಸಂಸಾರದ ಬಿಡುಗಡೆ ಆಗ್ತದೆ, ಮೋಕ್ಷವೇ ಸಿಗುತ್ತೆ ಅಂತ. ಮುಂದಿನ 41ನೇ ಶ್ಲೋಕದ ಚಿಂತನೆಯನ್ನು ಮುಂದೆ ಮಾಡೋಣ. 39-40 ಆಚಾರ್ಯರ ಚಿಂತನೆ ಮಾಡಿದ್ದೇವೆ ಇವತ್ತು. ಭಾಷ್ಯದಲ್ಲಿ ಹೇಳಿರೋ ತಾತ್ಪರ್ಯ ಹೇಳಿದ್ದಾರೆ. ವಿವೃತ್ತಿಕಾರರು ರಾಯರ ಚಿಂತನೆ ಮಾಡಬೇಕಲ್ಲ, ಅವ್ರೇನು ಹೇಳಿದ್ದಾರೆ ಅಂತ ಮುಂದೆ ಪಾಠ ಚಿಂತನೆ ಮಾಡಿ ಮುಂದಿನ 41ನೇ ಶ್ಲೋಕಕ್ಕೆ ಹೋಗೋಣ. ಅದು ನಾಳೆ ಮಾಡೋಣ. 39-40ಕ್ಕೆ ರಾಯರ ವಿವೃತ್ತಿ ಏನಿದೆ ಅಂತ. ಕೃಷ್ಣಾರ್ಪಣೆ.